ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತಸಾರದ 33ನೇ ಭಾಗ. ಈ ಹಿಂದೆ 32ನೇ ಭಾಗ ಸಮಾಪ್ತಿಯನ್ನು ಕಂಡಾಗ 4ನೇ ಸಂಧಿ ಭೋಜನ ರಸ ವಿಭಾಗ ಸಂಧಿ ಅಂತ ಏನಿದೆ ಅದರ 4ನೇ ಪದ್ಯ ಸಮಾಪ್ತಿಯನ್ನು ಕಂಡಿತ್ತು. 6 ರಸ ಸತ್ವಾದಿ ಭೇದದಿ 6 ಮೂರಾಗಿಹದು ಸಾರಾಸಾರ ನೀತಾಪ್ರಚುರ ಖಂಡಾಖಂಡ ಚಿತ್ಪ್ರಚುರ ಈರಧಿಕ 70,000 ಮಾರಮಣನ ರಥಾಖ್ಯ ರೂಪ ಶರೀರದೊಳು ಭೋಜ್ಯ ಸುಪದಾರ್ಥದಿ ತಿಳಿದು ಭುಂಜಿಪುದು ಅಂತ ಈಗ 4ನೇ ಪದ್ಯ ಆಗಿತ್ತು. ಅಲ್ಲಿ ಈ ಸಾರಾಸಾರ ನೀತಾಪ್ರಚುರ ಖಂಡಾಖಂಡ ಅನ್ನುವಂಥ ರಸಗಳೇನಿವೆ ಅದ್ರ ಬಗ್ಗೆ ನಿನ್ನೆ ಒಂದಷ್ಟು ವಿವರಣೆ ಹೇಳಿದ್ದೆ. ಅದಷ್ಟು ಸಮರ್ಪಕ ಆಗಿಲ್ಲ ಅಂತ ಕಾಣಿಸ್ತದೆ. ಅದಕ್ಕಾಗಿ ಅದನ್ನ ಮತ್ತೊಂದು ಸರಿ ಬೇರೊಂದು ವ್ಯಾಖ್ಯಾನಕ್ಕನುಸಾರವಾಗಿ ಅದರ ಶ್ರವಣ ಮಾಡಿ ಮುಂದುವರಿಯೋದು ಇವತ್ತಿನ ಈ ಭಾಗದ ಉದ್ದೇಶ. 6 ರಸ ಇದೆಲ್ಲರಿಗೂ ಗೊತ್ತಿದ್ದೇ ಇದೆ. ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು ಅಂತ ಇವು 6 ರಸಗಳು. ಈ 6 ರಸಗಳು ಸತ್ವಾದಿ ಭೇದದಲ್ಲಿ 6 ಮೂರಾಗಿ ಹೋವು. ಅದನ್ನೇ ಸಾತ್ವಿಕ, ರಾಜಸ, ತಾಮಸ ಅಂತ ಈ 3 ರೀತಿಯಾಗಿ ವಿಭಾಗ ಮಾಡಿಕೊಂಡ್ರೆ ಸಾತ್ವಿಕ ಸಿಹಿ, ರಾಜಸ ಸಿಹಿ, ತಾಮಸ ಸಿಹಿ, ಹಾಗೆ ಸಾತ್ವಿಕ ಕಹಿ, ಸಾತ್ವಿಕ ರಾಜಸ ಕಹಿ ಅಂತ ಹೀಗೆಲ್ಲ ವಿಭಾಗ ಮಾಡಿಕೊಂಡ್ರೆ ಸತ್ವಾದಿ ಭೇದವಿ ಅವು 6 ಮೂರಾಗಿ ಹೋವು. 6 ಮೂರು ಅಂದರೆ 18,000 ಆಗ್ತವೆ. ಅವು 18 ರಸ ಆಗ್ತವೆ. ಮುಂದೆ ಅವನ್ನ ಸಾರಾಸಾರ, ನೀತಾಪ್ರಚುರ, ಖಂಡಾಖಂಡ ಅಂತ ಹೀಗೆಲ್ಲ ಅನೇಕ ರೀತಿಯಾಗಿ ವಿಭಾಗ ಮಾಡ್ತಾರೆ. ಈರಧಿಕ 70,000 ಮಾರಮಣನ ರಥಾಖ್ಯ ರೂಪ ಭಗವಂತನ 72,000 ರಥಾಖ್ಯ ರೂಪಗಳು. ಈ ಎಲ್ಲ 72,000 ರೂಪಗಳೇನಿವೆ ಇವುಗಳಿಗೆ ರಸ ಅಂತಾನೆ ಕರೀತಾರೆ. ರಸೋ ವೈಸಹ ಅಂತ ತೈತರೀಯ ಉಪನಿಷತ್ತು ಹೇಳಿದೆ. ರಸ ಅಂತಂದ್ರೆ ಮನುಷ್ಯನಿಗೆ ಚೈತನ್ಯ ಕೊಡುವಂಥದ್ದು ಯಾವುದೋ ಅದೆಲ್ಲ ರಸವೇ. ಅದು ಸಂಗೀತದ ರಸ ಇರ್ಬೋದು, ತತ್ವಜ್ಞಾನದ ರಸ ಇರ್ಬೋದು, ಅತ್ಯಾವುದೇ ಸಾಹಿತ್ಯದ ರಸ ಇರ್ಬೋದು. ಅದೆಲ್ಲ ರಸವೂ ಕೂಡ ಯಾವುದು ಮನುಷ್ಯನಿಗೆ ಆತನ ಮನಸ್ಸಿಗೆ, ಶರೀರಕ್ಕೆ ಚೈತನ್ಯವನ್ನು ಒದಗಿಸ್ತದೆ ಅದೆಲ್ಲ ರಸನೆ. ಅದಕ್ಕಾಗಿ ಈ ಆಹಾರ ಪದಾರ್ಥದಲ್ಲಿ ಭಗವಂತನ ರೂಪಗಳೇನಿವೆಯಲ್ಲ ಅವಕ್ಕೂ ರಸ ಅಂತಾನೆ ಕರೀತಾರೆ. ನಿಜವಾದ ರಸ ಅಂದ್ರೆ ಅವನೇ, ನಿಜವಾದ ರಸವೂ ಅವನೇ, ನಿಜವಾದ ರಸಿಕನೂ ಅವನೇ. ಅವನ 72,000 ರೂಪಗಳೇನಿವೆಯಲ್ಲ ಇವು ಶರೀರದಲ್ಲಿ ಬಲಭಾಗದಲ್ಲಿ, ಪ್ರತಿಯೊಂದು ಜೀವಿಯ ಬಲಭಾಗದಲ್ಲಿ 36,000 ಭಗವಂತನ ಪುರುಷ ರೂಪಗಳು, 36,000 ಸ್ತ್ರೀ ರೂಪಗಳು. ಇವು ಒಟ್ಟು 72,000 ರೂಪಗಳು. ಆ 72,000 ರೂಪಗಳು ಪರಸ್ಪರ ಏನು ವಿಹಾರ ಮಾಡ್ತವೆ. ಆ ವಿಹಾರ ಮಾಡಿದಾಗ ಆಹಾರವನ್ನು ತಿಂದಾಗ ನಮಗೆ ಬಹಳ ಸಂತೋಷ ಅನ್ನಿಸ್ತದೆ, ಶರೀರಕ್ಕೆ ಚೈತನ್ಯ ಒದಗುತ್ತದೆ ಅಂತ ನಾವು ನಿನ್ನೆ ಶ್ರವಣ ಮಾಡಿದ್ವಿ. ಈ 6ನ್ನು 3ರಿಂದ ಗುಣಿಸಿದಾಗ 18 ಆಗಿತ್ತಲ್ಲ, ಆ 18ನ್ನ 72 ಆಗುವಂತೆ ಮಾಡಬೇಕು. ಗುಣಲಬ್ಧ 72 ಆಗುವಂತೆ ಮಾಡಬೇಕು. ಅದು ಹೇಗೆಂದ್ರೆ ಕೆಲವು ವ್ಯಾಖ್ಯಾನಗಳಲ್ಲಿ ಸುರುಚಿ, ರುಚಿರ, ಸುಗಂಧ, ಶುಚಿ ಹೀಗೆ 4 ಥರ ಮಾಡ್ತಾರೆ. ಆ 18ನ್ನು 4ರಿಂದ ಗುಣಿಸಿದ್ರೆ 72 ಆಯಿತು. ಆ 72 ರಸಗಳಲ್ಲಿ ಒಂದೊಂದರಲ್ಲಿ 1,000 ರೂಪದಿಂದ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ 72,000 ಆಯಿತು. ಅದ್ಯಾವುದು? ಈ 4ಕ್ಕೆ ಅರ್ಥ ಏನು ಅಂತಂದ್ರೆ ಸುರುಚಿ. ಆಹಾರ ಪದಾರ್ಥಗಳಲ್ಲಿ ಅದ್ಭುತವಾದ ರುಚಿ ಇರಬೇಕು. ಮನುಷ್ಯ ರುಚಿ ರುಚಿಯಾದ ಪದಾರ್ಥಗಳನ್ನು ಮಾಡ್ಲಿಕ್ಕೆ ಕಲಿಬೇಕು. ಯಾಕೆಂತಂದ್ರೆ ನಾವು ತಿನ್ನಬೇಕು ಅನ್ನೋ ಕಾರಣಕ್ಕಾಗಲ್ಲ, ಅದನ್ನು ಭಗವಂತನ ನಿವೇದನೆ ಮಾಡ್ಬೇಕಲ್ಲ. ಆ ನಿವೇದನೆ ಮಾಡ್ಬೇಕಾದ್ರೆ ಸರಿಯಾದಂಥ ರುಚಿ ಇರಬೇಕು. ಎಷ್ಟು ಸಾಧ್ಯವೋ ಅಷ್ಟು ಉಪ್ಪು, ಖಾರ ಇತ್ಯಾದಿಗಳನ್ನ ಸಮತೋಲನದ ಪ್ರಮಾಣದಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಪಡಬೇಕು. ನಾವು ಊಟಕ್ಕೆ ಕೂತಾಗ ಸ್ವಲ್ಪ ಉಪ್ಪು ಹೆಚ್ಚಾಯ್ತು ರೀ, ಸ್ವಲ್ಪ ಖಾರ ಹೆಚ್ಚಾಯಿತು ಅಂತ ನಮ್ಮ ನಾಲ್ಗೆ ಚಾಪಲ್ಯವನ್ನು ತೋರಿಸಬಾರ್ದು. ಭಗವಂತನಿಗೆ ಹಿಂಗಿದ್ಬಿಟ್ರೆ ಅದು ಅಪಚಾರ ಆದೀತು. ಸ್ವಲ್ಪ ಉಪ್ಪು ಕಡಿಮೆ ಆಗಿಬಿಟ್ರೆ, ಉಪ್ಪು ಹೆಚ್ಚಾಗಿಬಿಟ್ರೆ, ನಮಗೊಂದು ಸ್ವಲ್ಪ ಅಪಚಾರ ಆಗಿಬಿಟ್ರೆ ಮನೆಯಲ್ಲಿ ದೊಡ್ಡ ಬೈಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ಮನೆಯವರು ನಮಗೆ ಹೆದರಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಅಡುಗೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ನಮಗೆ ಹೆದರಿ ಮನೆಯವರು ಇಷ್ಟೆಲ್ಲ ಎಚ್ಚರಿಕೆಯಿಂದ ಇರ್ತಾರೆ ಅಂತ ಆದರೆ ಭಗವಂತನಿಗೆ ನಾವೆಷ್ಟು ಹೆದರಬೇಕು. ಅದರಿಂದ ಅದನ್ನು ಬಹಳಷ್ಟು ಎಚ್ಚರಿಕೆಯಿಂದ ಮಾಡಬೇಕು, ಬೇಕಾಬಿಟ್ಟಿಯಾಗಿ ಮಾಡಬಾರ್ದು. ಯಾರೋ ಗಣ್ಯರು ಅತಿಥಿಗಳು ಮನೆಗೆ ಬರ್ತಾರೆ ಅಂದರೆ ಮನುಷ್ಯ ಎಷ್ಟು ಎಚ್ಚರಿಕೆ ವಹಿಸ್ತಾನೆ. ಯಾವತ್ತೂ ಅಪರೂಪಕ್ಕೆ ಬಂದಿದ್ದಾರೆ, ಸ್ವಲ್ಪ ಚೆನ್ನಾಗಿ ಅಡುಗೆ ಮಾಡಬೇಕು, ವಿಶೇಷವಾದ ಅಡುಗೆ ಏನಾದ್ರು ಮಾಡಬೇಕು ಅಂತ ಮನುಷ್ಯ ಪ್ರಯತ್ನ ಪಡ್ತಿರ್ತಾನೆ. ಅಪರೂಪದ ಅತಿಥಿ ಭಗವಂತ. ಅಪರೂಪದ ಅತಿಥಿ ಅಂತಂದ್ರೆ ನಮಗೆ ಅಪರೂಪ ಅಷ್ಟೇ. ನಿತ್ಯ ಆತ ಬಂದ್ರೂ ಆತ ಅಂತ ವಿಶಿಷ್ಟನಾದ ಗಣ್ಯನೇ. ಅದಕ್ಕಾಗಿ ಅವನಿಗೆ ಅದ್ಭುತವಾದಂತಹ ರುಚಿ ಇರುವಂತಹ ಪದಾರ್ಥಗಳನ್ನು ಮಾಡಬೇಕು. ಅದು ಸುರುಚಿ. ಮುಂದಿಂದು ರುಚಿರ. ಹೇಗೂ ತಿನ್ನೋದೇ ಇಲ್ಲ, ಬಾಯಲ್ಲಿ ಹಾಕೊಂಡಾಗ ಕಡಿದು ತಿಂದೇ ಬಿಡ್ತೇವೆ.
ಅಥವಾ ನುಂಗಿ ಅದನ್ನ ಖಾಲಿ ಮಾಡಿಬಿಡ್ತೇವೆ. ಅದು ಹೇಗಾದ್ರೂ ಮುದ್ದೆ ಆಗಿ ಅಸಹ್ಯವಾಗಿ ಇದ್ರ ನಡೀತದೆ ಅಂತ ಆಲೋಚನೆ ಮಾಡಬಾರ್ದು. ಪ್ರತಿಯೊಂದು ಆಹಾರ ಪದಾರ್ಥಕ್ಕೂ ಒಂದು ಸುಂದರವಾದಂತಹ ಆಕಾರ ಬರುವಂತೆ ಮಾಡಬೇಕು. ಮಾಡ್ತಾರೆ ಇದೆಲ್ಲ ಯಾಕಂದ್ರೆ ಭಗವಂತನಿಗೆ ಹಾಗೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ. ರುಚಿಯಾದ ವಸ್ತುಗಳಲ್ಲಿ ಆ ಸುರುಚಿ ಅನ್ನೋ ರೂಪದಿಂದ ಭಗವಂತ ಇದ್ದಾನೆ. ಸುಂದರವಾದಂತಹ ಆಹಾರ ಪದಾರ್ಥಗಳಲ್ಲಿ ರುಚಿರ ಅನ್ನುವಂಥ ಭಗವಂತನ ರೂಪ ಇದೆ. ಅದಕ್ಕಾಗಿ ಅವನಿಗೆ ನಾವು ಸರಿಯಾದನ್ನೇ ಕೊಡಬೇಕು. ಇವೆಲ್ಲ ಭಗವಂತನ ಪ್ರತಿಮಾಗಳು. ನಾವು ಮಾಡುವಂಥ ಭಕ್ಷ್ಯ ಭೋಜ್ಯಗಳು ಕೂಡ ಭಗವಂತನ ಪ್ರತಿಮಾ ಅಂದಮೇಲೆ ಗುಡಿಯಲ್ಲಿ ತಂದು ಪ್ರತಿಷ್ಠಾಪನೆ ಮಾಡುವಂತಹ ಪ್ರತಿಮಾವನ್ನು ಎಷ್ಟು ಎಚ್ಚರಿಕೆಯಿಂದ ಮಾಡಿರ್ತೇವೆ ಅಷ್ಟೇ ಎಚ್ಚರಿಕೆಯಿಂದ ಆಹಾರ ಪದಾರ್ಥಗಳನ್ನು ಕೂಡ ಮಾಡಬೇಕು. ರುಚಿರ ಮೂರನೇದು ಸುಗಂಧ, ಒಳ್ಳೆ ಸುಗಂಧ ಇರುವಂತೆ ಮಾಡಬೇಕು. ಭಗವಂತನಿಗೆ ಸುಗಂಧ ಭರಿತವಾದಂತಹ ಆಹಾರ ಪದಾರ್ಥಗಳನ್ನೇ ನಿವೇದನೆ ಮಾಡಬೇಕು. ನಾಲ್ಕನೇದು ಶುಚಿಯಾಗಿ ಆಂತರಿಕ ಬಾಹ್ಯ ಶೌಚವನ್ನು ಪಾಲನೆ ಮಾಡಿಕೊಂಡು ಮಡಿ ಮೇಲಿಗೆ ಇತ್ಯಾದಿಗಳನ್ನು ಗಣನೆ ತಂದುಕೊಂಡು ಅವರವರ ಸಂಪ್ರದಾಯದಲ್ಲಿರುವಂತೆ ಆ ಶುಚಿಯಾದಂತಹ ಪದಾರ್ಥಗಳನ್ನು ಅರ್ಪಣೆ ಮಾಡಬೇಕು. ಹೀಗೆ 6ನ್ನು 3ರಿಂದ ಗುಣಿಸಿದರೆ ಮೂಲತಃ 6 ರಸಗಳು, ಸತ್ವ ರಜಸ್ತಮಸ್ಸು ಅಂತ 3ರಿಂದ ಗುಣಿಸಿದರೆ 18 ಆಯಿತು. ಅದನ್ನ 4ರಿಂದ ಅಂದ್ರೆ ಸುರುಚಿ ರುಚಿರ ಸುಗಂಧ ಶುಚಿಯನ್ನು 4ರಿಂದ ಗುಣಿಸಿದರೆ 72 ಆಯಿತು. ಅದನ್ನ ಒಂದೊಂದನ್ನು 1000ರಿಂದ ಗುಣಿಸಿದರೆ 1000 ರೂಪಗಳಲ್ಲಿರೋದ್ರಿಂದ ಅದು 72,000 ಆಯಿತು. ಇನ್ನು ಕೆಲವು ವ್ಯಾಖ್ಯಾನಗಳಲ್ಲಿ ಹೀಗೆ ಹೇಳ್ತಾರೆ, ಅದು 4 ವಿಭಾಗವನ್ನು ಹೀಗೆ ಮಾಡ್ತಾರಂತೆ. ಅದೇನಂದ್ರೆ ಸಾರಾಸಾರ, ನೀತ ಅಪ್ರಚುರ, ಚಿತ್ಪ್ರಚುರ, ಖಂಡ ಅಖಂಡ, ಇವು 4 ಒಟ್ಟಾರೆ 8 ಇವೆ. ಅದನ್ನು 4 ಗುಂಪುಗಳು ಒಂದೊಂದರಲ್ಲಿ 2 ಇಟ್ಕೊಂಡ್ಬಿಟ್ರೆ ಅವು ಕೂಡ 8 ಆಗ್ತವೆ. ಸಾರ ಅಂತ ಅದನ್ನು ಕರೀತಾರೆ. ಯಾವುದೇ ವಸ್ತುವಿಂದ ಅಥವಾ ಯಾವುದೇ ಒಂದು ಸಾಹಿತ್ಯ, ಯಾವುದೇ ಒಂದು ಗ್ರಂಥ, ಅದರ ಸಾರ ಭಾಗ ಏನಿರ್ತದೆ ಸಾರ ಅಂತ ನಾವು ಕರೆಯೋದು ನಾವು ಬಲ್ಲವರಿದ್ದೀವಿ. ಸಾರ ಅಂದ್ರೆ ಸತ್ವಗುಣ ಪ್ರಧಾನವಾದಂತಹ ಆಹಾರ ಏನಿರ್ತದಲ್ಲ ಅದನ್ನ ಸಾರ ಅಂತ ಕರೀತಾರೆ. ಅಸಾರ ಅಂತಂದ್ರೆ ರಜಸ್ತಮೋ ಗುಣ ಪ್ರಧಾನವಾದಂತಹ ಆಹಾರವನ್ನ ಅಸಾರ ಅಂತ ಹೇಳೋದು ಪದ್ಧತಿ. ನೀತ ಅಂತಂದ್ರೆ ನಿನ್ನೆ ಇದನ್ನೆಲ್ಲ ಸರಿಯಾಗಿ ಹೇಳಲಿಲ್ಲ, ಅದಕ್ಕಾಗಿ ಇವತ್ತು ಇದನ್ನು ಹೇಳಬೇಕು ಅಂತ ಇಟ್ಕೊಂಡೆ. ನೀತ ಅಂದ್ರೆ ಸಾಮಾನ್ಯ. ಒಂದು ಸಾರು ಮಾಡಿದ್ರೆ, ಒಂದು ಪಲ್ಯ ಮಾಡಿದ್ರೆ, ಮತ್ತೊಂದು ಏನೇ ಮಾಡಿದ್ರು ಅಲ್ಲಿ ಉಪ್ಪು ಅಥವಾ ಒಂದು ಖಾರವೋ ಸಾಮಾನ್ಯವಾಗಿರ್ತದೆ. ಎಲ್ಲ ಕಡೆ ಹರಡಿ ಹೋಗಿರ್ತದೆ. ಯಾವ್ದು ಪ್ರಧಾನ ಅಂತ ಹೇಳಿದ್ರೆ ಖಾರ ಪ್ರಧಾನ ಅಂತ ಹೇಳಿ ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ಉಪ್ಪು ಇದೆ, ಅದಕ್ಕೆ ರುಚಿಗೆ ತಕ್ಕಂತ ಸ್ವಲ್ಪ ಬೆಲ್ಲನೂ ಹಾಕಿರ್ತಾರೆ ಸಾರಿಗೆನೂ. ಹಾಗಾಗಿ ಯಾವ್ದು ಪ್ರಧಾನ ಇಲ್ಲ, ಎಲ್ಲವೂ ಸಮಾನವೇ. ಅದಕ್ಕೆ ಅದನ್ನ ನೀತ ಅಂತ ಕರೀತಾರೆ. ಅದನ್ನೇ ಪ್ರಚುರ ಅಂತ ಕೆಲವು ಬಾರಿ ಕರೀತಾರೆ. ಆ ನೀತಕ್ಕೆ ಹೊಂದಿಕೊಂಡಿರುವಂಥದ್ದು ಮತ್ತೊಂದು ಪ್ರಚುರ. ಪ್ರಚುರ ಅಂತಂದ್ರೆ ಅದು ಉಪ್ಪು ಪ್ರಧಾನವಾದದ್ದು. ಕೆಲವು ಉಪ್ಪಿನಕಾಯಿ ಇತ್ಯಾದಿಗಳಿವೆಲ್ಲ ಉಪ್ಪು ಪ್ರಧಾನ, ಅದಕ್ಕೆ ಅದು ಉಪ್ಪಿನಕಾಯಿಯೇ. ಉಪ್ಪು ಹುಳಿಯೋ ಮತ್ತು ಅನೇಕ ಪದಾರ್ಥಗಳು ಇರ್ತಾವಲ್ಲ ಇಂಥವೆಲ್ಲ, ಅಲ್ಲಿ ಉಪ್ಪು ಪ್ರಧಾನವಾಗಿದ್ರೆ ಒಂದು ಥರದ್ದು ಉಪ್ಪು ಪ್ರಚುರ ಅಂತ ಕರಿಬೇಕು. ಅದನ್ನ ಹುಳಿ ಪ್ರಧಾನ ಆಗಿದ್ರೆ ಹುಳಿ ಪ್ರಚುರ ಅಂತ ಕರಿಬೇಕು. ಇದೊಂದು ಆಯ್ತು. ಅಪ್ರಚುರ ಅಂತ ಇನ್ನೊಂದಿದೆ. ಅಪ್ರಚುರ ಅಂತಂದ್ರೆ ಈ ಹುಳಿಯೋ ಕಡಿಮೆ ಆಗಿದ್ರೆ ಅಥವಾ ಉಪ್ಪು ಕಡಿಮೆ ಆಗಿದ್ರೆ ಇಂಥದನ್ನ ಅಪ್ರಚುರ ಅಂತ ಕರೀತಾರೆ. ಪ್ರಚುರಕ್ಕೆ ವಿರುದ್ಧವಾಗಿದ್ದರೆ ಅಪ್ರಚುರ. ಮುಂದೆ ಖಂಡ ಅಖಂಡ ಅಂತ ಹೇಳಿದೆ. ಸಕ್ಕರೆಗೊಂದು ರುಚಿ ಇದೆ, ನಿಂಬೆಗೊಂದು ರುಚಿ, ನೀರಿಗೊಂದು ರುಚಿ ಇದೆ, ಯಾಲಕ್ಕಿಗೆ ರುಚಿ ಇದೆ. ಇದೆಲ್ಲ ಖಂಡ ರುಚಿಗಳು, ತುಂಡು ತುಂಡಾದ ರುಚಿಗಳು. ಅವನ್ನೆಲ್ಲ ಸೇರಿಸಿಬಿಟ್ರೆ ಪಾನಕ ಆಗ್ತದೆ. ಅದು ಯಾವ ರುಚಿ ಅಂತ ಕೇಳಿದ್ರೆ ಯಾರಿಗೂ ಹೇಳಿಕ್ ಬರೋದಿಲ್ಲ. ಇದು ಸಿಹಿನೂ ಹೌದು, ಉಪ್ಪು ಹಾಕಿರ್ತಾರೆ, ಏಲಕ್ಕಿ ರುಚಿ ಇದೆ, ಅದರಲ್ಲಿ ಲವಂಗ ಹಾಕಿರ್ತಾರೆ ಬೇಕಾದವರು. ಎಲ್ಲಕ್ಕಿಂತ ನೈಸರ್ಗಿಕವಾಗಿ ನೀರಿಗೆ ಒಂದು ರುಚಿ ಇದೆ. ಆದ್ರಿಂದ ಇದನ್ನು ಅಖಂಡ ಅಂದ್ರೆ ಪೂರ್ಣವಾದಂಥ ಸಮಗ್ರವಾದಂಥ ಒಂದು ರುಚಿ ಅಂತ ಕರೀತಾರೆ. ಇದೆಲ್ಲಕ್ಕಿಂತ ಪ್ರಧಾನವಾಗಿ ಚಿತ್ ಅಂತ ಮತ್ತೊಂದಿದೆ. ಚಿತ್ ಅಂತ ಮತ್ತೊಂದು ರಸ ಇದೆ. ಆ ಚಿತ್ ಅಂದ್ರೆ ಏನಿದೆ, ಅದು ಸ್ವಯಂ ಭಗವಂತನೇ ಚಿದ್ರಸ. ನಾವು ತಿನ್ನೋದೆಲ್ಲ ಸ್ಥೂಲವಾದ ಸ್ಥೂಲ ರಸವನ್ನೇ ನಾವು ತಿನ್ನೋರು. ಒಳಗಿರುವಂತಹ ಅಪ್ರಾಕೃತವಾದನ್ನು ತಿನ್ಲಿಕ್ಕೆ ನಮಗೆ ಬರೋದೇ ಇಲ್ಲ. ಅಪ್ರಾಕೃತವಾದನ್ನು ತಿನ್ನುವಂದ್ರೆ ಭಗವಂತನೇ. ಅದಕ್ಕಾಗಿ ಅವನದ್ದೇ ಆದಂತಹ ಒಂದು ಚಿದ್ರಸ ಅಲ್ಲಿದೆ. ಆ ಚಿದ್ರಸವನ್ನೇ ಅವನು ಸ್ವೀಕಾರ ಮಾಡ್ತಾನೆ. ಅಥವಾ ಅದನ್ನು ಸಾರ ಅಂತಂದ್ರೆ ಅದನ್ನು ಶುಭ ಅಂತಂದ್ರೆ ಶುಭಸಾರ ಭೋಕ್ತ ಶುಭಂ ಪಿಪತ್ಯಸೋ ನಿತ್ಯಂ ನಾಶುಭಂ ಹರಿಸ್ತೇವೆ ಅಂತ ಶಾಸ್ತ್ರ. ಅದಕ್ಕಾಗಿ ಅವನನ್ನ ಶುಭಸಾರ ಭೋಕ್ತ ಅಂತ ಕರೀತಾರೆ. ನೈವೇದ್ಯ ಮಾಡುವಲ್ಲಿ ಕೂಡ ಅಲ್ಲಿರುವಂತಹ ಈ ಅಪ್ರಾಕೃತವಾದ ರಸ ಅಲ್ಲಿ ಏನಿದೆಯಲ್ಲ ತನ್ನದೇ ರಸ, ಅದು ತಾನೇ ಅದನ್ನ ಅವನು ಸ್ವೀಕಾರ ಮಾಡ್ತಾನೆ. ಅವನು ಲಕ್ಷ್ಮೀ ದೇವಿ ಜೊತೆ ವಿಹಾರ ಮಾಡಿದ್ರು ತನ್ನನ್ನೇ ಸ್ವೀಕಾರ ಮಾಡ್ತಾನೆ. ನೀವು ನೈವೇದ್ಯ ಇಟ್ಟರು ಕೂಡ ನಿಮ್ಮ ನೈವೇದ್ಯ ಎಷ್ಟೇ ತೃಪ್ತಿ ಆದಂತಹ ಅಕ್ಕಿಯಿಂದ ಅನ್ನ ಮಾಡಿದ್ರು ಅದನ್ನೇ ನಾವು ಸ್ವೀಕಾರ ಮಾಡೋದಿಲ್ಲ. ಅದ್ರ ಒಳಗೊಂದು ಸಿದ್ರಸ ಇದೆ. ಆ ಸಿದ್ರಸ ಬಾಕ್ಷ್ಯರಸ ಏನಿದೆ ಅದನ್ನೇ ಅವನು ಸ್ವೀಕಾರ ಮಾಡ್ತಾನೆ. ಹೀಗೆ
ಸಾರ, ಅಸಾರ, ನೀತ, ಅಪ್ರಚುರ, ಚಿತ್, ಪ್ರಚುರ, ಖಂಡ, ಅಖಂಡ, 8. ಅದು 4ರ ಗುಂಪು ಅದು. ಹೀಗೆ ಅದನ್ನು ತಿಳ್ಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಭಗವದ್ಗೀತಾದ 17ನೇ ಅಧ್ಯಾಯದಲ್ಲಿ 3 ರೀತಿಯಾದಂಥ ಆಹಾರಗಳ ವಿವರಣೆ ಇದೆ. ಇಲ್ಲೆಲ್ಲ ಬಂತು ಈಗಾಗಲೇ 6 ರಸಗಳಿಂದ ಸತ್ವ, ರಜಸ್, ತಮೋ ಗುಣ ರೀತಿಯಿಂದ ವಿಭಾಗ ಮಾಡಬೇಕು ಅಂತ ಬಂತು. ಅದಕ್ಕೆ 17ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಹೀಗೆ ವಿವರಣೆ ಇದೆ. ಆಹಾರಸ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಂ ಇಮಂ ಶೃಣು. ಮುಂದೆ 8ನೇ ಶ್ಲೋಕದಲ್ಲಿ ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ದಸ್ಯಾಃ ಸ್ನಿಗ್ಧಾಃ ಸ್ಥಿರಾಃ ಹೃದ್ಯಾಃ ಆಹಾರಾಃ ಸಾತ್ವಿಕ ಪ್ರಿಯಾಃ. ಆಹಾರ ನಾವು ಸ್ವೀಕಾರ ಮಾಡಿದರೆ ಅದು ಆಯುಷ್ಯವನ್ನ, ಉತ್ಸಾಹವನ್ನ, ಶಕ್ತಿಯನ್ನ, ಆರೋಗ್ಯವನ್ನ, ಸುಖವನ್ನ, ಪರಸ್ಪರ ಪ್ರೀತಿಯನ್ನ, ಇದನ್ನೆಲ್ಲವನ್ನು ಹೆಚ್ಚಿಸುವಂಥದ್ದಾಗಿರ್ಬೇಕು. ಮತ್ತೆ ಹೇಗಿರ್ಬೇಕು? ರಸದಿಂದಲೂ ಜಿಡ್ಡಿನಿಂದಲೂ ಕೂಡಿರ್ಬೇಕು. ರಸ್ಯಾಹ, ಅದ್ರಲ್ಲಿ ಯಾವುದೋ ಒಂದು ರಸ ಇರಬೇಕು, ಜಿಡ್ಡು ಇರಬೇಕು, ಜಿಡ್ಡಿನ ಅಂಶ ಇರಬೇಕು. ಜಿಡ್ಡು ಅಂದ್ರೆ ತುಪ್ಪ, ಎಣ್ಣೆ ಇರ್ತದೆ. ತೀರಾ ಒಣಗಿದ ಶುಷ್ಕವಾದ ಆಹಾರವನ್ನು ಸ್ವೀಕಾರ ಮಾಡಬಾರ್ದು. ಶುಷ್ಕವಾದ ಆಹಾರವನ್ನು ಸ್ವೀಕಾರ ಮಾಡಿದರೆ ಮನುಷ್ಯನ ಶರೀರದ ಚರ್ಮದ ಮೇಲೂ ಕೂಡ ಪರಿಣಾಮ ಬೀರುತ್ತದೆ. ಅದಕ್ಕಾಗಿ ರಸ್ಯಾಹ, ಸ್ನಿಗ್ಧಾಹ, ಮತ್ತೆ ಸ್ಥಿರಾಹ, ತಿಂದು ಅರ್ಧ ಗಂಟೆ ಹಸಿರಾಗುವಂಥದ್ದಾಗಿರಬಾರ್ದು. ಜಂಕ್ ಫುಡ್ ಏನಿರ್ತದಲ್ಲ ಅದು ಮನುಷ್ಯನಿಗೆ ನಾಲಿಗೆಗೆ ಸಮಾಧಾನ ಒದಗಿಸ್ತದೆ ಹೊರತು ಶರೀರಕ್ಕೆ ಯಾವುದೇ ಪೋಷಣೆ ಒದಗಿಸೋದಿಲ್ಲ. ಅದಕ್ಕಾಗಿ ಸ್ಥಿರಾಹ, ಕೆಲವು ಕಾಲ ಈಗ ಗೃಹಸ್ಥರಾದವರು ಇಂಥವರೆಲ್ಲ 2 ಹೊತ್ತು ಭೋಜನ ಮಾಡಬೇಕು ಅಂತ ಇರೋದ್ರಿಂದ ಅದು ಆತನ ಆ 2 ಹೊತ್ತಿನ ಊಟದ ನಿಯಮಕ್ಕೆ ಅನುಕೂಲ ಆಗುವಂತೆ ಸ್ಥಿರವಾಗಿರ್ಬೇಕು. ಸ್ಥಿರಾಹ, ಹೃದ್ಯಾಹ, ಮನೋಹರವಾಗಿರ್ಬೇಕು. ತಿಂದಿದ್ರಿಂದ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಆಗುವಂತಿರಬೇಕು. ಇವೆಲ್ಲ ಸಾತ್ವಿಕ ಪ್ರಿಯಾಹ, ಸಾತ್ವಿಕರಿಗೆ ಬೇಕಾಗುವಂಥ ಆಹಾರಗಳಿವು. ಕಟು ಆಮ್ಲ ಲವಣಾತ್ಯುಕ್ಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರಾಹ ರಾಜಸಶ್ರೇಷ್ಠಾಃ ದುಃಖ ಶೋಕ ಆಮಯ ಪ್ರದಾಹ. ಬಹಳ ಖಾರ, ಹುಳಿ, ಉಪ್ಪು ಎಲ್ಲ ತೀಕ್ಷ್ಣವಾಗಿದ್ರೆ, ಮತ್ತೆ ಬಹಳ ಬಿಸಿಯಾಗಿದ್ರೆ, ಬಹಳ ತೀಕ್ಷ್ಣವಾಗಿದ್ರೆ, ಒಣಗಿದ ಆಹಾರ ಆಗಿದ್ರೆ, ಸೀದು ಹೋದಂಥದ್ದು. ಆ ಸೀದು ಹೋದನ್ನು ತಿನ್ಬೇಕು ಅಂತ ಕೆಲವ್ರಿಗೆ ಅಪೇಕ್ಷೆ ಇರ್ತದೆ. ಕರೆಕ್ಟ್ ಹೋದನ್ನ ತೀಕ್ಷ್ಣ ರೂಕ್ಷ ವಿದಾಹಿನ, ಒಳಗ ತಗೊಂಡು ಕೂಡಲೇ ವಿದಾಹಿನ, ಸುಡುವ ಗುಣ, ಇಂಥದ್ದೆಲ್ಲ ಆಗಿದ್ರೆ. ಆಹಾರಾಹ ರಾಜಸಸ್ಯ ಇಷ್ಟ, ಇವನ್ನೆಲ್ಲ ರಾಜಸ ಪುರುಷರಿಗೆ ಇಷ್ಟವಾದಂತಹ ರಾಜಸ ಆಹಾರಗಳು ಅಂತ ಕರೀತಾರೆ. ದುಃಖ ಶೋಕ ಆಮಯ ಪ್ರದಾಹ, ಇದ್ರ ಪರಿಣಾಮ ಏನು? ಮನಸ್ಸಿನ ಒಳ್ಳೆಯ ಪರಿಣಾಮ ಆಗೋದಿಲ್ಲ. ತಿನ್ನುವಾಗಲೂ ದುಃಖ, ಅಥವಾ ತಿನ್ನುವಾಗ ಸ್ವಲ್ಪ ಸುಖ, ತಿಂದ ಮೇಲೆ ದುಃಖ. ನಿಮಗೂ ದುಃಖ, ಬೇರೆಯವ್ರಿಗೂ ದುಃಖ, ಯಾಕಂದ್ರೆ ನೀವು ಹೊತ್ಕೊಂಡು ಹೋಗ್ಬೇಕಲ್ಲ. ಅದಕ್ಕಾಗಿ ದುಃಖ ಹೆಚ್ಚು ಮಾಡುವಂಥದ್ದು. ಶೋಕ, ಸಂಪತ್ತೆಲ್ಲ ನಾಶ ಆಗಿ ಶೋಕ ಉಂಟು ಮಾಡುವಂಥದ್ದು. ಆಮಯ, ಕೊನೆಗೊಮ್ಮೆ ರೋಗ ಉಂಟು ಮಾಡುವಂಥದ್ದು. ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚೇತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸತ್ಯಂ ಅಂತ 10ನೇ ಶ್ಲೋಕ. ಯಾತಯಾಮಂ, ಅದು ಬೆಂದು ಒಂದು ಜಾವದ ಮೇಲಾಗಿದ್ರೆ, 3-4 ಗಂಟೆ ಮೀರಿ ಹೋಗಿದ್ರೆ ಅಷ್ಟೊಳಗೆ ತಗೊಳ್ಬೇಕು ಅಂತಿದೆ. 3 ಗಂಟೆ 4 ಗಂಟೆ ಒಳಗೆ ಅದು ಸ್ವೀಕಾರ ಮಾಡಿದರೆ ಅದು ಜೀರ್ಣಕ್ಕೆ ಬಹಳ ಸುಲಭ. ಕೊನೆ ಪಕ್ಷ ಈಗ ಸಾಯಂಕಾಲ ಮಾಡಿದ್ದನ್ನು, ಈ ಬೆಳಿಗ್ಗೆ ಮಾಡಿದ್ದನ್ನು ಸಾಯಂಕಾಲ ಆದರೂ ತೊಗೊಂಡು ಮುಗಿಸ್ಬೇಕು. ಈಗ ಬೆಳಿಗ್ಗೆ ಮಾಡಿದ್ದನ್ನು ನಾಳೆ, ಇಂಥ ಪ್ರಸಂಗ ಏನಿದೆ ಅದು ಯೋಗ್ಯ ಅಲ್ಲ. ಯಾತಯಾಮಂ ಗತರಸಂ, ಮಾಡೋವಾಗ ಸರಿ ಇತ್ತು, ಅದು ಈಗ ಅದನ್ನ ರಸ ಹೋಗ್ಬಿಡ್ತಿದೆ ಅಂತಿದ್ರೆ ಅದು ಗತರಸ. ಅದು ಪೂತಿ ಪರ್ಯುಷಿತ, ಪೂತಿ ಅಂದ್ರೆ ದುರ್ಗಂಧ ಬರ್ತಿರ್ತದೆ. ಪರ್ಯುಷಿತ, ಬೆಂದ ಮೇಲೆ ಒಂದು ರಾತ್ರಿ ಕಳೆದಿರುವಂಥದ್ದು, ಹಳಸಿ ಹೋಗಿರುವಂಥದ್ದು. ಉಚ್ಚಿಷ್ಟಂ, ಬೇರೆ ಯಾರೋ ಉಂಡದ್ದು. ಅಂದ್ರೆ ಉಚ್ಚಿಷ್ಟ ಅಂತಂದ್ರೆ 2 ಥರದ ಉಚ್ಚಿಷ್ಟ ಇದೆ. ಅವ್ರ ಪಾತ್ರೋಚ್ಚಿಷ್ಟ ಬೇರೆ, ಆಮೇಲೆ ಅದರ ಭಾಂಡೋಚ್ಚಿಷ್ಟ ಬೇರೆ. ಊಟ ಮಾಡಿದ ಎಲೆ ಅಥವಾ ಊಟ ಮಾಡಿದ ಪಾತ್ರೆ ಒಳಗೆ ನಮ್ಮ ನಾಲಿಗೆಗೆ ನಮ್ಮ ಕೈಗಳ ಮೂಲಕ ತಾಕಿ ಉಚ್ಚಿಷ್ಟ ಆಗಿದ್ದೇನಿದೆ ಅದನ್ನಂತೂ ಯಾರೂ ಸ್ವೀಕಾರ ಮಾಡಲೇಬಾರದು. ಪಾತ್ರೋಚ್ಚಿಷ್ಟ ಏನಿದೆ, ನಾವು ಹಾಕೊಂಡಿದ್ದಾಗ ಬಡಿಸಿದ ಪಾತ್ರೋಚ್ಚಿಷ್ಟ ಏನಿದೆ, ಪಾತ್ರೆಯಲ್ಲಿ ಉಳಿದಿರ್ತದೆ ಅಷ್ಟೇ. ಅದನ್ನು ಬಲಗೈಯಿಂದಲ್ಲ ಎಡಗೈಯಿಂದ ಕೂಡ ಮುಟ್ಟಿರೋದಿಲ್ಲ. ಅದು ಭಾಂಡೋಚ್ಚಿಷ್ಟ ಅಂತ ಕರ್ತದೆ. ಅದನ್ನ ಒಬ್ಬ ಗುರುವಾದವನು ಊಟ ಮಾಡಿದ ಮೇಲೆ ಉಳಿದವರೆಲ್ಲ ಶಿಷ್ಯರಾದವರು ಇತ್ಯಾದಿ ಭೋಜನ ಮಾಡಲಿಕ್ಕೆ ಏನು ಸತ್ಯವಾಗಿಲ್ಲ, ಮಾಡಬೇಕಾದ್ರು. ಗುರುವಾದವನು, ಮನೆಯ ಹಿರಿಯ ಆದವನು, ಅವನ ನಂತರ ಉಳಿದವರು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವನನ್ನು ಬ್ರಾಹ್ಮಣ ಅಂತ ಮನೆಗೆ ಕರೆದು, ಅತಿಥಿ ಅಂತ ಮನೆಗೆ ಕರೆದು
ನಿಮ್ಮ ಎಲೆಯೊಳಗಿಂದ ಅವನಿಗೆ ಹಾಕದೇ ಇದ್ರೂ ಕೂಡ ನೀವು ಉಂಡು ಬಳಿಕ ಪಾತ್ರೆಯಲ್ಲಿ ಉಳಿದನ್ನು ಅವನಿಗೆ ಹಾಕಬಾರ್ದು. ಅದು ಒಂದು ರೀತಿ ಉಚಿತ. ಅದು ಅವನಿಗೆ ಮಾಡಿದ ಒಂದು ಅಗೌರವ. ಮಾಡಿದ್ದು ಮೊದಲು ಅವನಿಗೆ ಸಲ್ಲಬೇಕು ಕರೆದಿದ್ದರಿಂದ, ಆಮೇಲೆ ನಮಗೆ ಸಲ್ಲಬೇಕು. ಇದನ್ನೆಲ್ಲ ಹೇಗೆ ಮಾಡ್ತಾರಂತಂದ್ರೆ, ಭಗವಂತನಿಗೆ ನಿವೇದನೆ ಮಾಡುವಾಗಲೂ ಕೂಡ ಒಂದು ದೊಡ್ಡ ಹಿತ್ತಾಳೆಯ ತಾಮ್ರದ ಪಾತ್ರೆಯಲ್ಲಿ ಅನ್ನ ಮಾಡಿದಾಗ ಅದನ್ನು ಸ್ವಲ್ಪ ತೆಗಿಬಾರ್ದು. ಕೆಲವು ಸರಿ ಆಕಸ್ಮಿಕವಾಗಿ ಏನು ಮಾಡ್ತಾರಂದ್ರೆ, ಭಗವಂತನ ನಿವೇದನೆ ಮಾಡೋಕ್ಕಿಂತ ಮೊದಲೇ ಒಂದು ಯಾವುದೋ ವೈಶ್ವರ್ಯಕ್ಕೂ ಬೇರೆ ಯಾವುದಕ್ಕೂ ತೆಗೆದಿಟ್ಬಿಡ್ತಾರೆ. ತೆಗೆದಿಟ್ಟು ಎರಡಕ್ಕೂ ಸೇರಿ ನೈವೇದ್ಯ ಮಾಡ್ತಾರೆ. ನಿವೇದನೆ ಮಾಡ್ತಾರೆ ಭಗವಂತನಿಗೆ, ಪಾತ್ರೆ ಒಳಗೆ ಇದ್ದದನ್ನು ಮಾಡ್ತಾರೆ, ತೆಗೆದಿಟ್ಟದನ್ನು ಮಾಡ್ತಾರೆ. ಏನಿದ್ರು ಅವನಿಗೆ ಮಾಡಿದೀವಲ್ಲ ಅಂತಂತಾರೆ. ಸರಿ, ಆದರೂ ಭಗವಂತನಿಗೆ ಅಖಂಡವಾದ ನೈವೇದ್ಯ ಮಾಡಬೇಕು. ಅದು ಸ್ವಲ್ಪ ತೆಗಿಲೇಬಾರ್ದು. ಒಮ್ಮೆ ಭಗವಂತನ ನಿವೇದನೆ ಮಾಡಿ ಆಮೇಲೆ ತೆಗೀರಿ. ವೈಶ್ವರ್ಯ ತೆಗೆಯೋದಾದ್ರೂ ಕೂಡ ಒಮ್ಮೆ ನಿವೇದನೆ ಮಾಡಿದ್ದನ್ನ ಅಲ್ಲಿ ಒಂದು ಅಗಳನ್ನೂ ಹೊರಗೆ ತೆಗೆಯದೆ ಅಖಂಡವಾಗಿ ಭಗವಂತನ ನಿವೇದನೆ ಮಾಡಿ ಆಮೇಲೆ ತೆಗಿಬೇಕು. ಅಂದರೆ ಭಗವಂತನ ನಿವೇದನೆ ಮಾಡೋದಕ್ಕಿಂತ ಮುಂಚೆ ಅದು ಬೇರೆ ಎಲ್ಲೂ ಹೋಗಬಾರ್ದು ಅನ್ನುವಂಥ ಒಂದು ಭಾವನೆ. ಉಚ್ಚಿಷ್ಟಂ ಅಪಿಚ ಅಮೇಧ್ಯಂ, ಫಲಸಾದದ್ದು. ಒಂದು ದೇವರಿಗೆ ಅದನ್ನು ನೈವೇದ್ಯ ಮಾಡಲಿಕ್ಕೆ ಯೋಗ್ಯ ಅಲ್ಲದೇ ಇರುವಂತಹ ಆಹಾರ ಭೋಜನಂ ತಾಮಸ ಪ್ರಿಯಂ, ಇದನ್ನು ತಾಮಸ ಆಹಾರ ಅಂತ ಕರೀತಾರೆ. ಹೀಗೆ ಭಗವದ್ಗೀತಾದಲ್ಲಿ ಬಂದಂತಹ ಆಹಾರದ ನಿಯಮಗಳೇನಿವೆ ಮತ್ತು ಆಹಾರದ 3 ಪ್ರಭೇದಗಳು ಅದನ್ನು ಕೂಡ ಶ್ರವಣ ಮಾಡಿದ್ವಿ. ಮುಂದೆ ಇರುವಂಥ ಶ್ಲೋಕ ಅಂದರೆ 5ನೇ ಪದ್ಯ. ಅದು ಕ್ಷೀರರಸ ರಸರೂಪಗಳು 354, ಚಾರು ಘೃತ ರೂಪಗಳು 29, ಸಾರ ಗುಡದೊಳಗೈದು 1101 ಸ್ವರೂಪ 2002 ಶತಪಂಚವಿಂಶತಿ ರೂಪ ಫಲಗಳಲ್ಲಿ. ಹಾಲಿನಲ್ಲಿ 354 ರೂಪಗಳಿವೆ. ಸಾಧ್ಯ ಆದಷ್ಟು ನೆನಪಿಟ್ಕೊಳ್ಬೇಕು. ಕೇವಲ ಸಾಧ್ಯ ಆದಷ್ಟು ಅನುಸಂಧಾನ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡೋರು ಏನು ಮಾಡ್ತಾರಂದ್ರೆ, ಅವ್ರ ಅಡುಗೆ ಮನೆಗಳು ನೋಡ್ಬೇಕು. ಆ ತುಳಸಿಯಲ್ಲಿ ಇಷ್ಟು ರೂಪ, ಶಾಲಗ್ರಾಮದಲ್ಲಿ ಇಷ್ಟು ರೂಪ ಅಂತ ಪೂಜೆ ಮಾಡುವ ಯಜಮಾನ ತನ್ನ ಕಾಣುವಂತ ಒಂದು ಇಟ್ಕೊಂಡಿರ್ತಾನೆ. ಆ ಗೃಹಿಣಿ ಆ ಅಡುಗೆ ಮನೆ ಒಳಗೆ ಮತ್ತು ಅಥವಾ ದೇವರ ಕೋಣೆಯಲ್ಲೇ ತಾನು ಎಲ್ಲಿ ಕೂತ್ಕೋತಾಳಲ್ಲ ಅಲ್ಲಿ ಹಾಲಿನಲ್ಲಿ ಇಷ್ಟು, ತುಪ್ಪದಲ್ಲಿ ಇಷ್ಟು ಅಂತ ಬರೆದಿಟ್ಕೊಂಡಿರ್ತಾರೆ. ಇವನ್ನ ನೋಡಿದನ್ನ ಗೋಡೆ ಮೇಲೆ ಅಂಟಿಸಿಬಿಟ್ಟಿರ್ತಾರೆ. ಅವರವರ ಅನುಸಂಧಾನ ಪ್ರೀತಿ. ಈ ಮನುಷ್ಯ ಪ್ರಯತ್ನ ಪಡಬೇಕು ಅಂತ ಹೇಳಿ ಸುಲಭವಾಗಿ ಆಗೋಗುವಂಥದ್ದು. ಒಂದ್ಸರಿ ಒಂದು ಬರೆದು ಅಂಟಿಸಿಬಿಟ್ರೆ ಸುಲಭ ಬೇಕಾದಷ್ಟು ಬಾರಿ ಅದನ್ನು ನೋಡ್ತಿರ್ಬೋದು. ದಿವಸ ಕಣ್ಣಿಗೆ ಬಿದ್ದು 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 ತಲೆ ಊದ್ಬಿಡ್ತು. ಅದು ಬಿಟ್ಟು ನಾವು ಬೇರೆ ಬೇರೆ ಯಾವ್ಯಾವ ದೃಶ್ಯ ಕಣ್ಣಿಗೆ ಬೀಳ್ತಿದ್ರೆ ಅಡುಗೆ ಮಾಡುವಾಗ, ಊಟ ಮಾಡುವಾಗ ಅಂಥದೇ ಸಂಸ್ಕಾರ ಮೇಲೆ ಶರೀರದೊಳಗೆ ಬೆಳೀತಾ ಹೋಗ್ತದೆ. ಇಂಥ ಸಂಸ್ಕಾರಗಳು ಬೆಳೀತಾ ಹೋದರೆ ಕಣ್ಣಿಗೂ ಅದೇ ಕೇಳಿಸ್ಬೇಕು, ಕಿವಿಗೂ ಅದೇ ಕೇಳಿಸ್ಬೇಕು. ಅಡುಗೆ ಮಾಡುವಾಗೆಲ್ಲ ತಾನೇ ಸಾಧ್ಯವಾದಷ್ಟು ಏನಾದರೂ ಪಾರಾಯಣ ಮಾಡಬೇಕು. ಗಂಡಸರು ಮಾಡಬೇಕು, ಹೆಣ್ಮಕ್ಳು ಮಾಡಬೇಕು. ಒಳ್ಳೆ ವಿಚಾರಗಳನ್ನು, ಒಳ್ಳೆ ಪದ್ಯ ಇತ್ಯಾದಿಗಳನ್ನು. ಇಲ್ಲದೇ ಅದು ಏನನ್ನಾದರೂ ಶ್ರವಣ ಮಾಡಬೇಕು. ಇತ್ತೀಚೆಗಂತೂ ಶ್ರವಣ ಮಾಡಲಿಕ್ಕೆ ಯಾವುದೇ ಅನಾನುಕೂಲ ಇಲ್ಲ. ಬೇಕಾದಷ್ಟು ಶ್ರವಣ ಸಾಧನಗಳು, ಕೂತಲ್ಲೇ ಶ್ರವಣ ಮಾಡ್ಬೋದು. ಹಾಗಾಗಿ ಬೇಕಾದಷ್ಟು ಅನುಕೂಲಗಳು ಈಗಿನ ಕಾಲದಲ್ಲಿ ಇರೋದ್ರಿಂದ ಶ್ರವಣ ಮಾಡ್ತಾ ಕಿವಿಗೆ ಒಳ್ಳೆಯ ವಿಚಾರಗಳು ಬೀಳ್ತಿರ್ಬೇಕು, ಕಣ್ಣಿಗೆ ಒಳ್ಳೆಯ ವಿಚಾರಗಳು ಬೀಳ್ತಿರ್ಬೇಕು. ಇದನ್ನು ಮಾಡ್ತಾ ಅಡುಗೆ ಮಾಡಿದರೆ, ಅದನ್ನು ಭಗವಂತನ ನಿವೇದನೆ ಮಾಡಿದರೆ ಮನುಷ್ಯ ಆ ಥರ ಸಾತ್ವಿಕನಾಗಿ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ. ಅಂತೂ ಹಾಲಿನಲ್ಲಿ 354, ತುಪ್ಪದಲ್ಲಿ 29, ಬೆಲ್ಲದಲ್ಲಿ 5101, 5101 ಮತ್ತು ಫಲಗಳಲ್ಲಿ 2825 ರೂಪಗಳಿವೆ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅದನ್ನ ಮುಂದಿನ ಶ್ಲೋಕದಲ್ಲಿ ಸ್ವಲ್ಪ ಇನ್ನಷ್ಟು ವಿಸ್ತಾರವಾಗಿ ಹೇಳ್ತಾರೆ. ವಿಷದ ಸ್ಥಿರ ತೀಕ್ಷಣ ಸುನಿರ್ಹರ ರಥಗಳು 35,000 ತ್ರಿಶತ ನವರೂಪಗಳ ಚಿಂತಿಸಿ ಭುಂಜಿಪುದು ವಿಷಯ. ಶ್ವಸನ ತತ್ವೇಶರೊಳಗಿದ್ದಿ ಪೆಸರಿನಿಂದ ಕರೆಸುವನು ಧೇನಿಸಿದ ರೀಪರಿ ಮನಕ್ಕೆ ಪೊಳೆಯವನು ಬಲ್ಲ ವಿಭುಧರಿಗೆ. ಅದೇ ತೀಕ್ಷಣೆ ಅದನ್ನ ಪದ್ಯದ ಓಟಕ್ಕನುಸಾರವಾಗಿ ತೀಕ್ಷಣ ಅಂತ ಇಲ್ಲೊಂದ್ ಕಡೆ ಹೇಳ್ತಾರೆ. ವಿಷದ ಸಿರ ತೀಕ್ಷಣ ಸುನಿರ್ಹರ ಅಂತ ಹೀಗೊಂದ್ ಕಡೆ ಹೇಳಿದ್ರೆ, ಅಲ್ಲಿ ತೀಕ್ಷಣ ಅಂತಿದ್ರು ಅದಕ್ಕೇನು ಸತ್ಯವಾಗಿಲ್ಲ. ಅಂತೂ ಒಂದೊಂದ್ ಕಡೆ ಅದು ಆ ಥರ ಕಾಣಿಸ್ತದೆ ಅಷ್ಟೇ. ಈ ಕೈವದನ ಪುರಾಣಿಕರ ಪಾಠದಲ್ಲಿ, ಪ್ರಬಂಧನಾಚಾರ್ಯ ಪಾಠದಲ್ಲೆಲ್ಲ ತೀಕ್ಷಣ ಅಂತಾನೆ ಇದೆ. ಅಲ್ಲೇನು ಪಾಠ ಇದೆ? ಅಲ್ಲ, ತೀಕ್ಷ್ಣ ಅಂತ 2 ಅಕ್ಷರನೋ, ತೀಕ್ಷಣ ಅಂತ 3 ಅಕ್ಷರನೋ? 3 ಅಕ್ಷರ. ಅದೇ 3 ಅಕ್ಷರ ಇದ್ದದ್ದು ಛಂದಸ್ಸಿನ ಅನುಕೂಲಕ್ಕಾಗಿ ಅಷ್ಟೇ ಇದೆ. ಇಲ್ಲೊಂದು ಶ್ಲೋಕವನ್ನು ಗಮನಿಸಬೇಕು. ವಿಷದಂ ಕ್ಷೀರಮಾಧುರ್ಯಂ ಸ್ಥಿರಮಾಜ್ಯಸ್ಯ ತೀಕ್ಷ್ಣಕಂ ಗುಡಸ್ಯ ಪರಸಾದೀನಾಂ ವಿರಹಾರೀತ್ಯ ವಿಧೀಯತೆ
ಇತಿ ಶಬ್ದ ನಿರ್ಣಯ ಇತರೆಯ ಭಾಷ್ಯ. ಹಾಲು ರುಚಿ ಅಂತ ನಮ್ಗೆ ಗೊತ್ತು, ಬೇಕಾದಷ್ಟು ಬಾರಿ ಕುಡಿದಿರ್ತೀವಿ, ತುಪ್ಪ ಸವಿದಿರ್ತೇವೆ, ಬೆಲ್ಲ ತಿಂದಿರ್ತೀವಿ, ಹಣ್ಣುಗಳನ್ನು ಬೇಕಾದಷ್ಟು ಬಾರಿ ತಿಂದಿರ್ತೀವಿ. ಅದಕ್ಕೂ ಇದಕ್ಕೂ ರುಚಿ ವ್ಯತ್ಯಾಸ ಇದೆ ಅಂತ ಗೊತ್ತು. ಆ ರುಚಿಗೊಂದು ಶಬ್ದ ಹೇಳ್ತೀವಿ ಅಂದ್ರೆ ಗೊತ್ತಿಲ್ಲ. ಇವತ್ತಿನ ಯಾವ ಕೋಶ ತೆಗೆದು ನೋಡಿದ್ರು ಕೂಡ ಹಾಲಿನ ಸಿಹಿಗೆ ಏನು ಹೆಸರು, ಬೆಲ್ಲದ ಸಿಹಿಗೆ ಏನು ಹೆಸರು ಅಂತ ಎಲ್ಲೂ ಸಿಗೋದಿಲ್ಲ. ಶಬ್ದ ನಿರ್ಣಯ ಅಂತ ಒಂದು ಗ್ರಂಥ ಹೇಳ್ತಾರೆ ಆಚಾರ್ಯ, ಒಂದು ಶ್ಲೋಕ ಅಷ್ಟೇ ಹೇಳ್ತಾರೆ. ವಿಷದಂ ಕ್ಷೀರಮಾಧುರ್ಯಂ, ಹಾಲಿನ ಸಿಹಿಗೆ ವಿಷದ ಅಂತ ಕರಿಬೇಕು. ಸ್ಥಿರಂ ಆಜ್ಯಸ್ತಿ ತೀಕ್ಷ್ಣಕಂ, ತುಪ್ಪದ ರುಚಿಗೆ ಅದಕ್ಕೆ ಸ್ಥಿರ ಅಂತ ಕರಿಬೇಕು. ಗುಡಸ್ಯ ತೀಕ್ಷ್ಣಕಂ, ಬೆಲ್ಲದ ರುಚಿಗೆ ತೀಕ್ಷ್ಣ ಅಂತ ಕರಿಬೇಕು. ಪನಸಾದಿನ ನಿರ್ಹಾರಿತ್ಯ ವಿಧೀಯತೆ, ಹಲಸಿನ ಹಣ್ಣು, ಬಾಳೆಹಣ್ಣು ಇತ್ಯಾದಿ ಹಣ್ಣುಗಳಿರ್ತಾವಲ್ಲ ಅದಕ್ಕೆ ನಿರ್ಹಾರಿ. ಈ ಪದ್ಯದಲ್ಲಿ ಸುನಿರ್ಹರ ಅಂತಿದೆ. ನಿರ್ಹರ ಅಂದ್ರೂ ಸುನಿರ್ಹರ ಅಂದ್ರೂ ಒಳ್ಳೇದೆ, ಸು ಅಂದ್ರೆ ಒಳ್ಳೇದು ಅಂತ ಅರ್ಥ ಅಷ್ಟೇ, ಅದ್ರಲ್ಲಿ ವ್ಯತ್ಯಾಸ ಏನಿಲ್ಲ. ಅಂತೂ ನಿರ್ಹಾರಿ ಅಂತ ಅಲ್ಲಿ ಮೂಲದಲ್ಲಿರುವಂಥದ್ದು. ಹೀಗೆ ಕೆಲವು ಶಬ್ದಗಳನ್ನ ನಾವೀಗ ಮರೆತು ಬಿಟ್ಟಿದೆ. ಎಷ್ಟೆಷ್ಟೋ ಕೋಶಗಳು ನಮ್ಮ ಕಡೆಯಿಂದ ಉಪಲಬ್ಧ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ, ಆದರೂ ಅಂಥವು ಕೆಲವುಗಳಿವೆ ಅಂತ ತಿಳ್ಕೊಳ್ಬೇಕು. ವಿಷದ, ಸ್ಥಿರ, ತೀಕ್ಷ್ಣ, ನಿರ್ಹರ ಅನ್ನುವಂಥ ಈ 4 ರಸಗಳಲ್ಲಿ ಒಟ್ಟು 8309 ರೂಪಗಳಿಂದ ಭಗವಂತ ಚಿಂತನೆ ಮಾಡಬೇಕು, ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕು, ಚಿಂತನೆ ಮಾಡಿ ಭೋಜನ ಮಾಡಬೇಕು. ಬರೀ ಸತ್ಯಾಭಿಮಾನಿಗಳು, ಅವರೊಳಗೆ ಮುಖ್ಯ ಪ್ರಾಣ, ಅವರೊಳಗೆ ಲಕ್ಷ್ಮೀದೇವಿ, ಅದರೊಳಗೆ ತಾನು ನಿಂತ್ಕೊಂಡು ಈ ಹೆಸರುಗಳಿಂದ ಕರೆಸ್ಕೋತಾನೆ. ಮುಂದೆ ಯಾರು ಈ ಎಲ್ಲ ಸಂಗತಿಗಳನ್ನು ತಿಳ್ಕೊಂಡು ಭೋಜನ ಮಾಡ್ತಾರೆ ಅವರಿಗೆ ಅವರ ಮನಸ್ಸಿನ ಆಳಕ್ಕೆ ಆತ ಗೋಚರನಾಗ್ತಾನೆ. ಇಲ್ಲಿ ಸಂಖ್ಯಾಶಾಸ್ತ್ರವನ್ನು ಗಮನಿಸ್ಬೇಕು. ಹಿಂದೊಂದ್ಸರಿ ಬಂದಿತ್ತು, ಈಗ ಗಮನಿಸ್ಬೇಕು. ವಿಷದ ಅದನ್ನ 354 ಅಂತ ಹೇಳಿದ್ರು ನಾವು. ಹಾಲಿನಲ್ಲಿ 354 ರೂಪಗಳಿಂದ ಭಗವಂತ ಇದ್ದಾನೆ. ಹಾಲಿನಲ್ಲಿ 354 ರೂಪಗಳಿಂದ ಭಗವಂತ ಹೇಗಿದ್ದಾನೆ ಅಂತಂದ್ರೆ, ಹಾಲಿಗೆ ಶಬ್ದ ಕ್ಷೀರ ಅಂತ ಹೇಳಿ. ಆ ಕ್ಷೀರ ಅನ್ನೋ ಶಬ್ದವನ್ನು ಸಂಖ್ಯಾಶಾಸ್ತ್ರ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಅದು 354 ಆಗೋದಿಲ್ಲ. ಕ್ಷ ಅಂದ್ರೆ 10ನೇ ಅಕ್ಷರ, ಯರ ಲವ ಅವರ್ಗೀಯ ವ್ಯಂಜನದಲ್ಲಿ ಕ್ಷ ಅಂದ್ರೆ 10ನೇದು, ರ ಅಂದ್ರೆ 2ನೇದು, 102 ಆಯ್ತು, 354 ಆಗೋದಿಲ್ಲ. ಅದಕ್ಕಾಗಿ ಕ್ಷೀರ ಅನ್ನೋ ಶಬ್ದವನ್ನು ಬಿಟ್ಬಿಡ್ಬೇಕು, ವಿಷದ ಅಂತ ತಗೊಳ್ಬೇಕು. ಯಾಕಂದ್ರೆ ಹಾಲಿನ ಸಿಹಿಗೆ ವಿಷದ ಅಂತ ಹೆಸರು. ಆ ವಿಷದ ಅನ್ನೋ ಶಬ್ದವನ್ನು ಏನಾದ್ರು ಒಡೆದು ನೋಡಿದರೆ ಅದು 354. ಅದು ಹೇಗೆ ಅಂತಂದ್ರೆ, ವಿಷದ ಇಲ್ಲಿ ನೋಡಿ, ದ ಅಂದ್ರೆ 3, ಸ ಥ ದ, ಆ ವರ್ಗದಲ್ಲಿ ಅದು 3ನೇದು. ಆಮೇಲೆ ವಿಷದ, ಶ ಅಂದ್ರೆ ಅದು ಶಂಕರ ಶ, ಹಾಗಾಗಿ ಯರ ಲವ ಶ, ಅದು 5ನೇ ಅಕ್ಷರ ಆಯ್ತು. ಮುಂದೆ ವಿ, ಯರ ಲವ, ಇದು 4ನೇ ಅಕ್ಷರ. ಅಂತೂ ಇದು 453 ಆಗ್ತದೆ ವಿಷದ ಅಂತ ಹೀಗೆ ನೋಡ್ಲಿಕ್ಕೆ ಹೋದ್ರೆ. ಆದ್ರೆ ಈ ಎಲ್ಲವನ್ನೂ ಕೂಡ ಬರ್ಕೊಂಡು ಹಿಂದಿಂದ ಓದಬೇಕು, ಎಡಗಡೆಯಿಂದ ಓದಬೇಕು ಅಂತ ಹಿಂದೊಂದ್ಸರಿ ಹೇಳಿದ್ದೆ. ಎಡಗಡೆಯಿಂದ ಓದಬೇಕಾದ್ರಿಂದ ಅದು 354 ಆಯಿತು ಅಂತ ತಿಳ್ಕೊಳ್ಬೇಕು. ವಿಷದ ಅಂತ ಅದನ್ನ ಅಧ್ಯಯನ ಮಾಡೋಕ್ಕಿಂತ ಮೊದಲು ದವಿಷ ಅಂತ ಅಧ್ಯಯನ ಮಾಡಿಬಿಟ್ರೆ ತಾನಾಗೆ 354 ಆಗಿ ಹೋಗ್ತದೆ. ಇದು ವಿಷದ 354 ರೂಪಗಳಿಗೆ ಇದು ಸಂಕೇತ. ಮುಂದೆ ಸ್ಥಿರ, ಸ್ಥಿರ ಅಂತ ಅನ್ನೋದು 29 ರೂಪಗಳಿಗೆ ಸಂಕೇತ. ಅದು ಹೇಗೆಂದ್ರೆ, ರ ಅಂದ್ರೆ 2, ರ ಅವರ್ಗೀಯ ವ್ಯಂಜನಗಳಲ್ಲಿ ರ ಅಂತ ಅನ್ನೋದು 2ನೇದು. ಇನ್ನು ಸ್ಥಿ ಅಂತ ಏನಿದೆ ಅಲ್ಲಿ ಅದು ಸ್ಥಿ ಅನ್ನೋದು 9ಕ್ಕೆ ಸಂಕೇತ. ಅದು ಹೇಗೆ 9ಕ್ಕೆ ಸಂಕೇತ ಅಂತಂದ್ರೆ, ಸ್ಥಿ ಅಂದ್ರೆ ಸ ಮತ್ತು ಥ, ಸ ಮತ್ತು ಥಗಳ ಒತ್ತಕ್ಷರವೇ ಸ್ಥಿ. ಈ ಬಿಟ್ಬಿಡಿ, ವಿಕಾರ ಅಲ್ಲಿ ಸ್ವರವನ್ನು ಬಿಟ್ಬಿಡ್ಬೇಕು. ಅಲ್ಲಿ ವ್ಯಂಜನಕ್ಕೆ ಪ್ರಧಾನತೆ, ವ್ಯಂಜನಕ್ಕೆ ಪ್ರಧಾನತೆ ಕೊಟ್ಟರೆ ಯ ವ ರ ಲ ಶ ಶ ಸ, 7ನೇ ಅಕ್ಷರ ಸ. ಆಮೇಲೆ ಸ ಥ, ಸವರ್ಗದಲ್ಲಿ 2ನೇ ಅಕ್ಷರ ಸ. ಆ ಹಿಂದಿನ 7 ಈ 2 ಕೂಡಿಸ್ಬಿಟ್ರೆ 9. ಸ ಮತ್ತು ಥಗಳನ್ನು ಕೂಡಿಸಿದಾಗ ಯಾಕೆ ಸ ಹೇಗಾಯ್ತು ಒತ್ತಕ್ಷರ, ಹಾಗೆ 7 ಮತ್ತು 2 ಕೂಡಿಸಿದಾಗ ಆಗಿದ್ದ ಅಕ್ಷರವೇ 9. ಹೀಗೆ 9, 2 ಆಯ್ತು ಸಿ ರ ಅಂದ್ರೆ. ಅದನ್ನ ಆ ಕಡೆಯಿಂದ ಓದ್ಬಿಟ್ರೆ 29 ಆಯ್ತು. 92 ಅಂತ ತಿಳ್ಕೊಳ್ಳೋ ಬದಲು 29 ಅಂತ ತಿಳ್ಕೊಳ್ಬೇಕು. ಮುಂದೆ ತೀಕ್ಷ್ಣ ಅಂತಿದೆ. ಆ ತೀಕ್ಷ್ಣ ಅಂತ ಅನ್ನೋದನ್ನ ತೀಕ್ಷ ಹೀಗೆ ಅದನ್ನು ಓದಬೇಕು. ಕ್ಷ ಅಂದ್ರೆ 10, ಆ ಕಡೆಯಿಂದನೇ ಹೇಗೂ ಎಡಗಡೆಯಿಂದ ನಾವು ತಿಳ್ಕೊಳ್ಬೇಕು, ಅಲ್ಲಿಂದನೇ ಪ್ರಾರಂಭ ಮಾಡಿಬಿಟ್ಟು ಒಳ್ಳೇದು. ಕ್ಷ ಅಂದ್ರೆ 10, ಅವರ್ಗೀಯ ವ್ಯಂಜನಗಳಲ್ಲಿ 10ನೇ ಅಕ್ಷರ ಅದು. ಯರ ಲವ ಶ ಸ, ಯರ ಲವ ಶ ಶ ಸ ಹ ಳ ಕ್ಷ, ಳ ಇಟ್ಕೊಂಡ್ರೆ ಕ್ಷ. ಸಿ ಅಂದ್ರೆ 1ನೇದ್ದು, ಸವರ್ಗದ 1ನೇ ಅಕ್ಷರ ಅದು.
ಮುಂದೆ ಇದು 10 ಆಯಿತು, ಆ ಕಡೆ 1 ಆಯಿತು. ನ ಅಂತಂದರೆ ಅದು ಕೂಡ 5, ನ ಹೀಗೆ 1, 10, 5 ಅದನ್ನು 5101 ಅಂತ ಈಗ ಹೊಂದಿಸ್ಕೊಂಡು ನೋಡಿದರೆ ತೀಕ್ಷ್ಣ ಅಂತಂದರೆ 5101 ಸಂಕೇತ. ಇದು ಬೆಲ್ಲದಲ್ಲಿರುವಂಥದ್ದು. ಮುಂದೆ ನಿರ್ಹಾರಿ ಅದನ್ನು ನೀ ರ ಹ ರ ಅಂತ ಹೀಗೆ ಬಿಡ್ಸ್ಕೊಂಡು ನೋಡ್ಬೇಕು. ನೀ ರ ಹ ರ ಅಂತ ಬಿಡ್ಸ್ಕೊಂಡು ನೋಡಿದ್ರೆ ರ ಅಂದರೆ 2, ಹ ಅಂದರೆ 8, ರ ಅಂದರೆ 2, ನ ಅಂದರೆ 5 ಹೀಗೆ ತಿಳ್ಕೊಂಡ್ಬಿಟ್ರೆ 2825. ಹೀಗೆ 2825 ರೂಪಗಳು ತುಪ್ಪದಲ್ಲಿ, ಹಣ್ಣುಗಳಲ್ಲಿ. ಹೀಗೆ ಇನ್ನೆಲ್ಲವನ್ನು ಕೂಡಿಸಿಬಿಟ್ರೆ ಅದು 8309 ರೂಪಗಳಾಯಿತು. ಭೋಜನ ಮಾಡುವಾಗ ಇಂಥವೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಎಲ್ಲ ಸಂಖ್ಯೆಗಳು ನಮ್ಮ ತಲೆಯೊಳಗೆ ಉಳಿದೇ ಇರ್ಬೋದು. ಕನಿಷ್ಠ ಪಕ್ಷ ಇದನ್ನ ಶ್ರವಣ ಮಾಡ್ತಾ ಹೋದರೆ ಈ ಆಯಾ ಪದಾರ್ಥಗಳನ್ನು ಭೋಜನ ಮಾಡುವಾಗ ಆಯಾ ಪದ್ಯ ತಾನಾಗಿ ತಲೆಗೆ ಬರ್ತದೆ ಅಷ್ಟೇ. ಮುಂದೆ 7ನೇ ಶ್ಲೋಕ. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯದಿ ಶಫರ ನಾಮಕ ವಿಶ್ವೇಲಿ ಸಂತದಲ್ಲಿ ಹಂಸಾಖ್ಯ ತ್ರಿಪದಿ ಪಾದ್ಯ ಹಯಾಸ್ಯ ವಾಕ್ಯದೊಳ ಅಪರಿಮಿತ ಸುಖಪೂರ್ಣ ಸಂತತ ಕೃಪಣರೊಳಗಿದ್ದವರ ರಸ ಸ್ವೀಕರಿಸಿ ಕೊಡುವ, ಅವರವರ ರಸ ಸ್ವೀಕರಿಸಿ ಕೊಡುವ. ಭಗವಂತ ಊಟ ಹೇಗೆ ಮಾಡಿಸ್ತಾನೆ? ಬ್ರಾಹ್ಮಣ ಭೋಜನ ಪ್ರಿಯ ಅಂತಿರ್ತೀವಿ. ಹೇಗೆ ಬ್ರಾಹ್ಮಣ ಭೋಜನ ಮಾಡಬೇಕು ಅಂತಂದ್ರೆ, ನಾವು ಭೋಜನ ಮಾಡುವಾಗ ಈ ಎಲ್ಲ ರೂಪಗಳಿಂದ ಭಗವಂತ ಅಲ್ಲಿದ್ದು ಮಾಡಿಸ್ತಾನಂತೆ. ಅವನು ಕಪಿಲ ಅಂದ್ರೆ ಕಪಿಲ ಋಷಿ, ಮಹರ್ಷಿ ಕಪಿಲಾಚಾರ್ಯ ಅಂತ ವಿಷ್ಣು ಸಹಸ್ರನಾಮ. ನರಹರಿ ಅಂದ್ರೆ ನರಸಿಂಹ, ಭಾರ್ಗವ ಅಂತಂದ್ರೆ ಪರಶುರಾಮ. ಇವರು ಕಪಿಲ, ನರಸಿಂಹ, ಭಾರ್ಗವ ಈ 3 ರೂಪಗಳಿಂದ ಕ್ರಮವಾಗಿ ಅವನಲ್ಲಿದ್ದಾನೆ. ಕಣ್ಣಿನಲ್ಲಿದ್ದಾನೆ, ಮೂಗಿನಲ್ಲಿದ್ದಾನೆ ಮತ್ತು ಬಾಯಿಯಲ್ಲಿದ್ದಾನೆ. ಮುಂದೆ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಶ್ಚರ್ಯ, ನೇತ್ರದಿ ನಾಸಿಕದೈ ಆಶ್ಚರ್ಯ ಅಂತ ಹೀಗೆ ತಿಳ್ಕೊಳ್ಳೋದು. ಶಫರ ನಾಮಕ ದಿಸ್ವೆಯಲ್ಲಿ, ಶಫರ ಅಂತಂದ್ರೆ ಮೀನು, ಮತ್ಸ್ಯ ರೂಪಿಯಾದಂಥ ಭಗವಂತ ಜಿಹ್ವಾದಲ್ಲಿದ್ದಾನೆ. ಹಲ್ಲುಗಳಲ್ಲಿ ಹಂಸರೂಪಿಯಾದಂಥ ಭಗವಂತ ಇದ್ದಾನೆ. ದಂತದಲ್ಲಿ ಹಂಸಾಖ್ಯ, ತ್ರಿಪದಿ ಪಾದ್ಯ ಹಯಾಸ್ಯ. ತ್ರಿಪದಿ ಅಂದ್ರೆ 3 ಪಾದವುಳ್ಳಂಥ ಗಾಯತ್ರಿ, ಅಥವಾ ತ್ರಿಪದಿ ಅಂತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ 3 ಭಾಗವುಳ್ಳಂಥ ಋಗ್ವೇದ. ಅದರಿಂದ ಪ್ರತಿಪಾದನಾದಂಥ ಹಯಗ್ರೀವ. ಗಾಯತ್ರಿ ಮುಖ್ಯವೇ ಹಯಗ್ರೀವ, ವಾಗ್ವೈ ಗಾಯತ್ರಿ ಅಂತ ಛಾಂದೋಗ್ಯ ಉಪನಿಷತ್ತು. ಅವನು ಮಾತನಲ್ಲಿದ್ದಾನೆ. ಹೀಗೆ ಅಪರಿಮಿತ ಸುಖಪೂರ್ಣನಾದಂತಹ ಭಗವಂತ ಯಾವತ್ತೂ ಕೂಡ ಜೀನರಲ್ಲಿ ಇರ್ತಾನೆ. ಈ ಜೀನರಾದಂತಹ ಜೀವರೊಳಗಿದ್ದು ಅವರವರ ರಸಗಳನ್ನ ತಾನು ಸ್ವೀಕಾರ ಮಾಡಿ ಅವರಿಗೆ ಒಬ್ಬೊಬ್ಬರಿಗೊಂದೊಂದು ಅಪೇಕ್ಷೆ, ಇಂಥದನ್ನು ತಿನ್ಬೇಕು ಅಂಥದನ್ನು ತಿನ್ಬೇಕು ಅಂತ. ಅದನ್ನ ಮೊದಲು ತಾನೇ ತಿನ್ನಿಸ್ತಾನೆ, ತಾನೇ ಆತ ತಿಂತಾನೆ, ತಾನು ತಿಂದು ಮುಂದೆ ಅವರವರಿಗೆ ಅದನ್ನ ಮುಟ್ಟಿಸ್ತಾನೆ. ನೋಡಿ, ಇಲ್ಲಿ ಕೃಪಣರೊಳಗಿದ್ದು ಅಂತಿದೆ. ಭಗವಂತ ಒಂದೊಳ ಒಳಗಿದ್ದು ಆಹಾರ ಪದಾರ್ಥಗಳನ್ನು ನೋಡಿ ಮೂಗಿನಿಂದ ಮೂಸಿ ಆ ನಾಲಿಗೆಯಿಂದ ಅವಳ ರಸವನ್ನು ತಿಳ್ಕೊಂಡು ತಿನ್ನಿಸದೇ ಇದ್ರೆ ಇವರೇನು ತಿಂತಾರೆ ಅಂತ ದಾಸರು ಸೂಚನೆ ಮಾಡ್ತಿದ್ದಾರೆ. ಇದು ತಿನ್ಲಿಕ್ಕೆ ಆಗೋದಿಲ್ಲ ಇವರಿಗೆ. ಆವಾಗ ಮನುಷ್ಯ ರೋಗಗ್ರಸ್ತನಾಗಿದ್ದಾಗ ಅನೇಕ ವಾರ್ಧಕ್ಯ ಇತ್ಯಾದಿ ಕಾರಣಗಳಿಂದ ಅವನಿಗೆ ತಿನ್ಲಿಕ್ಕೆ ಆಗೋದಿಲ್ಲ. ಅವಾಗೆಲ್ಲ ಭಗವಂತ ಈ ರೂಪಗಳಿಂದ ಅಲ್ಲಿ ಸಹಕಾರ ಕೊಡಿಸಿಲ್ಲ ಅಂತ ತಿಳ್ಕೊಳ್ಬೇಕಷ್ಟೆ. ಇದು ನೋಡಿ, ಕಪಿಲ ಅಂತಂದ್ರೆ ಕರ್ದಮ ಮುನಿಯಿಂದ ಆತ ದೇವಹೂತಿಯಲ್ಲಿ ಜನಿಸಿದಂಥ ಭಗವಂತನ ರೂಪ. ಅದು ಋಷಿ ಆತ. ಭಾಗವತ ತೃತೀಯ ಸ್ಕಂದದಲ್ಲೆಲ್ಲ ಆತನ ವರ್ಣನೆ ಇದೆ. ಅವನು ಸಕರದ 60,000 ಜನ ಮಕ್ಕಳನ್ನ ಕಣ್ಣಿನಿಂದ ಸುಟ್ಟು ಬೂದಿ ಮಾಡಿದವನು. ಅದಕ್ಕೆ ಕಪಿಲ ಅಂದ್ರೆ ಕಣ್ಣು. ಕಪಿಲ ಅಂದ್ರೆ ಭಗವಂತನ ಕಣ್ಣೆ. ಇದನ್ನ ತಿಳ್ಕೊಳ್ಬೇಕು. ಈಗ ನಮ್ಮ ಶರೀರ ಇದೆ, ಇದನ್ನ ಮೇಲಿಂದ ಕತ್ತರಿಸಿಬಿಟ್ರೆ ಇದಕ್ಕೇನಂತ ಕರೀತಾರೆ? ಇದಕ್ಕೆ ಶವ ಅಂತ ಕರೀತಾರೆ ಅಷ್ಟೇ. ಇದನ್ನು ಶವ ಅಂತ ಕರೀತಾರೆ, ಇದನ್ನು ಶವ ಅಂತ ಕರೀತಾರೆ. ಇದರಿಂದ ಉಪಯೋಗ ಇಲ್ಲ, ಇದರಿಂದ ಉಪಯೋಗ ಇಲ್ಲ. ಹಾಗೆ ಶರೀರದ ಯಾವ ಭಾಗ ಕತ್ತರಿಸಿದ್ರು ಉಳಿದೆಲ್ಲ ಶವವೇ, ಅದೊಂದು ಉಪಯೋಗವೇ ಇಲ್ಲ. ಆದರೆ ಭಗವಂತನ ರೂಪ ಹೀಗಿದೆಯಲ್ಲ, ಅದನ್ನ ಭಗವಂತನ ರೂಪವನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ಇನ್ನೊಂದ್ಸರಿ ಸಕ್ಕರೆ ಗೊಂಬೆ ಇರ್ತಲ್ಲ ಅಂತ ತಿಳ್ಕೊಳ್ಬೇಕು. ಸಕ್ಕರೆ ಗೊಂಬೆ ಮಾಡಿದರೆ ಅದು ಎಲ್ಲಿ ಕಡಿದ್ರು ಉಪಯುಕ್ತವೇ. ಅದು ಕಾಲು ತಿಂದ್ರು, ತಲೆ ತಿಂದ್ರು, ಅದು ಬಾಲ ತಿಂದ್ರು, ಎಲ್ಲಿ ತಿಂದ್ರು ಸಿಹಿ. ಇದು ಬಾಲ, ಇದು ಕಾಲು, ಇದು ಅಸಹ್ಯ, ಇದು ಬಿಟ್ಬಿಡಿ ಅಂತ ಯಾರು ಅನ್ನೋದಿಲ್ಲ. ಸಕ್ಕರೆ ಗೊಂಬೆ ಇರೋದು ಕಾಲೇನು, ತಲೆ ಏನು, ಬಾಲವೇನು,
ತಿಂದ್ರೆ ಅಂತಾರೆ. ಹಾಗೆ ಭಗವಂತನ ಕಣ್ಣು ಅಂದ್ರೆ ಭಗವಂತನ ಕಣ್ಣನ್ನು ಪ್ರತ್ಯೇಕವಾಗಿ ತೆಗೆದಿಟ್ರೆ ಇಲ್ಲಿ ಬರೋದಿಲ್ಲ ವಿಷಯ ಬೇರೆ. ಅದಕ್ಕೆ ಆ ಶಕ್ತಿ ಇದೆ. ನಮ್ಮ ಕಣ್ಣನಿಗೇನು ಹೊರಗೆ ಕಿತ್ತಿಟ್ಟು ಅದು ಏನೂ ನೋಡ್ಲಾರ್ದು. ಅದು ಮೊದಲು ಹೊರಗೆ ಎತ್ತಿಸಿರಿ ಬಿಸಾಕಿ ನಿಮ್ಗೆ ಬೇರೆ ಕಣ್ಣು ಯಾವ್ದಾರು ಹಾಕೋಣ ಅಂತಾರೆ. ಆದರೆ ಭಗವಂತನ ಕಣ್ಣು ಯಾವತ್ತೂ ಕೂಡ ಸ್ವಯಂ ಪರಿಪೂರ್ಣ. ಪೂರ್ಣಮದ ಪೂರ್ಣಮಿದಂ ಅಂತ ಇದೇ ಅರ್ಥ. ಭಗವಂತನ ಕಣ್ಣು ಪರಿಪೂರ್ಣ. ಆ ಒಂದೇ ಕಣ್ಣೇ ಉಳಿದೆಲ್ಲ ಕೆಲಸವನ್ನು ಮಾಡ್ತದೆ. ಕಿವಿ ಮಾಡಬೇಕಾದ ಕೆಲಸವನ್ನ, ನಾಲ್ಗೆ ಮಾಡಬೇಕಾದ ಕೆಲಸವನ್ನೆಲ್ಲ ಕಣ್ಣು ಮಾಡ್ತದೆ. ಅದಕ್ಕಾಗಿ ಕಪಿಲ ಅಂತ ಅನ್ನೋದು ಭಗವಂತನ ಕಣ್ಣು ಅಂತ ಹೇಳ್ತಾರೆ. ಅವನು ನೀವು ಅಲ್ಲಿಟ್ಟಾಗ ಕಪಿಲ ಅನ್ನೋ ರೂಪದಿಂದ ಭಗವಂತ ಆ ಭೋಜ್ಯ ಪದಾರ್ಥಗಳನ್ನು ನೋಡ್ತಾನಂತೆ. ನೋಡಿ ಅದನ್ನ ಆತ ಪ್ರಾರಂಭ ಮಾಡ್ತಾನೆ. ಕಣ್ಣಿನ ನೋಟದಿಂದ ಅನ್ನದ ಪಚನ ಕ್ರಿಯೆ ಪ್ರಾರಂಭ. ಕಣ್ಣು ನೋಡಿದಾಗ ಮನುಷ್ಯನೊಳಗೆ ಪ್ರಚೋದನೆ ಪ್ರಾರಂಭ ಆಗ್ತದೆ. ಲಾಲಾರಸ ಪ್ರಚೋದಿತ ಆಗಿ ಮುಂದೆ ಆಹಾರ ಜೀರ್ಣ ಆಗಲಿಕ್ಕೆ ಅದು ಅನುಕೂಲ ಆಗ್ತದೆ. ಅದಕ್ಕಾಗಿ ಮೊದಲು ಕಪಿಲ ಅಂತ ಪ್ರಾರಂಭ ಆಗಿತ್ತು ಪದ್ಯ. ದೇವರಿಗೆ ಸಮರ್ಪಣೆ ಮಾಡುವಾಗ ಇತರ ಯಾರು ಕೂಡ ಅದನ್ನ ನೋಡಬಾರ್ದು. ಭಗವಂತ ಸ್ವಯಂ ತನ್ನ ಕಣ್ಣಿಂದ ನೋಡ್ತಿರ್ತಾನೆ. ಅದಕ್ಕಾಗಿ ಬೇರೆ ಯಾರು ಕೂಡ ಅದನ್ನ ನೋಡ್ಲಿಕ್ಕೆ ಹೋಗಬಾರ್ದು. ಅರ್ಚಕನು ಕೂಡ ತನ್ನ ಮುಖಕ್ಕೆ ಒಂದು ಬಟ್ಟೆಯನ್ನು ಹಾಕೋಬೇಕು. ಯಾರು ಅದನ್ನ ನೋಡಿಬಿಟ್ರೆ ಅದು ಕಣ್ಣೆಂಜಲು ಅಂತ ಕರೀತಾರಂತೆ. ಇದನ್ನ ಗಮನಿಸಿ. ನಮಗೆ ಉಳಿದೆಲ್ಲ ಎಂಜಲ್ಗಳು ಗೊತ್ತು. ಪಾತ್ರೋತ್ಕೃಷ್ಟ, ಭಾಂಡೋತ್ಕೃಷ್ಟ ಇವೆಲ್ಲ ಗೊತ್ತು. ನೇತ್ರೋತ್ಕೃಷ್ಟ ಅಂತ ಗೊತ್ತಿಲ್ಲ. ಇದು ನೇತ್ರೋತ್ಕೃಷ್ಟ. ಹಾಗೇನೋ ನೋಡಿಬಿಟ್ರೆ ಅದನ್ನ ಮತ್ತೆ ಭಗವಂತನಿಗೆ ಅರ್ಪಣೆ ಮಾಡಬಾರ್ದು. ಅದಕ್ಕಾಗಿ ಅಡಿಗೆ ಮಾಡುವಾಗಂತೂ ನೋಡ್ತಿರ್ತಾನೆ, ಅದು ಅನಿವಾರ್ಯ. ಅಡಿಗೆ ಕಣ್ಣು ಮುಚ್ಚಿಂದ ಯಾರಿಗೂ ಅಡಿಗೆ ಮಾಡ್ಲಿಕ್ಕೆ ಬರೋದಿಲ್ಲ, ಮಾಡ್ತಿರ್ತಾನೆ. ಕನಿಷ್ಠ ಪಕ್ಷ ಅಲ್ಲಿ ಸಂದಿಟ್ಟ ಮೇಲೆ ಭಗವಂತನ ನೈವೇದ್ಯ ಪ್ರಕ್ರಿಯೆ ಪ್ರಾರಂಭ ಅಂತ. ಆವಾಗ ಪಾಠಕ ಅರ್ಚಕ ಇವರೆಲ್ಲರೂ ಕೂಡ ಮುಖ ತುಂಬಿಸ್ಕೊಂಡು ನಿಂತ್ಕೋಬೇಕು. ಅಲ್ಲಿ ಅನುಸಂಧಾನ ಪ್ರಾರಂಭ. ಮುಂದೆ ನರಹರಿ. ನರಹರಿ ಅಂತಂದ್ರೆ ಸಿಂಹ. ಅದು ಮೂಗಿಗೆ ಭಗವಂತನ ಮೂಗಿ ಏನಿದೆ ಅದೇ ನರಸಿಂಹ. ಈ ಕಾಡಿನಲ್ಲಿರುವಂಥ ಹುಲಿ, ಸಿಂಹ ಮೊದಲಾದ ಪ್ರಾಣಿಗಳೇನಿದೆ ಅವೆಲ್ಲ ವಾಸನೆಯಿಂದ ತಿಳ್ಕೊತಾವಂತೆ. ಅದಕ್ಕಾಗಿ ಅದು ಬೆಕ್ಕಿನ ಜಾತಿ ಪ್ರಾಣಿಗಳು. ಹುಲಿ, ಸಿಂಹ ಎರಡೂ ಕೂಡ ಕ್ಯಾಟ್ಸ್ ಅಂತ ಕರೀತಾರೆ ಅವನ್ನೆಲ್ಲ. ಅದಕ್ಕಾಗಿ ಬೆಕ್ಕಿನ ಜಾತಿ ಪ್ರಾಣಿಗಳಾದ್ರಿಂದ ನರಸಿಂಹನ ಈ ಸ್ವಭಾವ ಏನಿದೆ ಅದು ಮೂಗಿನ ಸ್ವಭಾವ. ರಸಗಳನ್ನು ಸ್ವೀಕಾರ ಮಾಡೋದು ಒಂದು ಸ್ವಭಾವ. ಅವನಿಗೆ ಎಲ್ಲಿದ್ರೂ ಗೊತ್ತಾಗ್ತದೆ ಈ ಜಗತ್ತಿನ ಹಿರಣ್ಯಕಶಿಪು ಯಾರು, ಪ್ರಹ್ಲಾದ ಯಾರು ಅಂತ ಅಲ್ಲೇ ಮೂಸಿ ನೋಡ್ತಾನೆ ಅವನು. ಅಲ್ಲಿಂದ ಏನು ಮಾಡ್ಬೇಕು ಅದನ್ನು ಮಾಡಿಬಿಡ್ತಾನೆ. ಅದಕ್ಕಾಗಿ ನರಹರಿ. ಆತ ನರಹರಿ ನಾಸಿಕಾದಲ್ಲಿದ್ದಾನೆ. ಮಹಾದೋಷಮಯಂ ಚಾನ್ನಂ ಏಕಾದಶ್ಯಾಂ ಭವೇದ್ಯತಃ ನತಾತವ್ಯಂ ನ ಭೋಕ್ತವ್ಯಂ ನ ಘ್ರಾತವ್ಯಂ ವಿಶೇಷತಃ. ಅದಕ್ಕಾಗಿ ಏಕಾದಶಿ ದಿವಸ ಆ ಅನ್ನದ ವಾಸನೆಯನ್ನು ಕೂಡ ಹಿಂಗೆ ತಗೊಳ್ಬಾರ್ದು ಅಂತ ಒಂದು ಪದ್ಧತಿ. ಮುಂದೆ ಭಾರ್ಗವ ಅಂತ ಪರಶುರಾಮ. ಅವನು 21 ಸಾರಿ ಭೂ ಪ್ರದಕ್ಷಿಣೆ ಮಾಡಿ ದುಷ್ಟ ಶತ್ರುಯರನ್ನ ನಾಶ ಮಾಡಿದವನು. ಎಲ್ಲ ಯಜ್ಞಗಳಲ್ಲಿಯೂ ಕೂಡ ಆತನೇ ಯಜ್ಞದ ಮುಖ್ಯ ಸ್ವಾಮಿ ಆತ. ಅಭ್ಯಂತರ್ಗತನಾಗಿ ಪರಶುರಾಮ ಆತ ಇರ್ತಾನಲ್ಲಿ. ಭೋಜನ ಅಂದ್ರೆ ಅದು ಕೂಡ ಒಂದು ಪ್ರಾಣಾಗ್ನಿ ಹೋತ್ರವೇ, ಅದೊಂದು ಯಜ್ಞವೇ. ಅನ್ನವನ್ನು ಬಾಯಲ್ಲಿ ಇಡೋದು ಅಂತಂದ್ರೆ ಪರಶುರಾಮ ಮೇಲೆ ಆಹುತಿ ಕೊಡೋದು ಅಂತ ಅರ್ಥ. ಇದನ್ನೆಲ್ಲ ಆ ಕ್ಷಣದಲ್ಲಿ ಅನುಸಂಧಾನ ಮಾಡಬೇಕು. ಪರಶುರಾಮ ಆತ ಭಗವಂತನ ಬಾಯಿಯಾಗಿದ್ದಾನಂತ. ನಾಸಿಕ ಹಾಸ್ಯದಿ ಅಂತ ಬಂತು ನೋಡಿ. ಭಾರ್ಗವ ಅದು ಹಾಸ್ಯ. ಭಗವಂತನ ಬಾಯಿ ಅಂದ್ರೆ ಪರಶುರಾಮನೇ ಬಾಯಿ, ದೊಡ್ಡ ಬಾಯಿ ಅವನೇ. ನಾವು ಉಣ್ಣುವಾಗಲೂ ಕೂಡ ನಮ್ಮ ಬಾಯಿಯಲ್ಲಿದ್ದು ಉಣ್ಣವನು ಅವನು ಪರಶುರಾಮ. ಹೀಗೆಲ್ಲ ತಿಳ್ಕೊಳ್ಬೇಕು. ಈ ನೈವೇದ್ಯ ಮಾಡುವಾಗ ಪಠಣ ಮಾಡಬೇಕಂತ ಒಂದು ಶ್ಲೋಕ ಇದೆ. ಅದು ಕಡ್ಡಾಯ ಏನಲ್ಲ, ಪಂಚರಾತ್ರದಲ್ಲೋ ಎಲ್ಲೋ ಒಂದು ಬರುವಂಥ ಶ್ಲೋಕ. ಅದು ಕಡ್ಡಾಯ ಅಲ್ಲ. ಯಾಕಂದ್ರೆ ಇಂಥವನ್ನೆಲ್ಲ ಶ್ಲೋಕವನ್ನು ಪಠಣ ಮಾಡ್ತಾ ಹೋದ್ರೆ ಅದು 1:30, 2, 3 ಹಾಕೋದು ಹೋಗ್ತದೆ ಗಂಟೆಗಳು. ಹಾಗಾಗಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಹೇಳಬೇಕು. ಭಗವನ್ ಶ್ರೀಪದೇ ನಷ್ಟಂ ನೈವೇದ್ಯಂ ತ್ವಪುರೋಮಯ ಕಪಿಲಾತ್ಮಕ ದಿವ್ಯ ಚಕ್ಷುಷ ತ್ವಂ ವಿಲೋಕಯ. ಭಗವಂತನೇ ನೈವೇದ್ಯವನ್ನು ಇಟ್ಟಿದ್ದೇನೆ, ನೀನು ನಿನ್ನ ಕಣ್ಣಿಂದ ನೋಡು. ನಿನ್ನ ಕಣ್ಣಿಗೆ ಏನಂತ ಕರೀತಾರೆ? ಕಪಿಲಾತ್ಮಕ ದಿವ್ಯ ಚಕ್ಷುಷ. ನಿನ್ನ ಕಣ್ಣಿಗೆ ಕಪಿಲ ಅಂತ ಹೆಸರು. ನಮ್ಮ ಕಣ್ಣಿಗೆ ಹೆಸರು ಏನಿಲ್ಲ, ಕಣ್ಣು ಅಂತ ಅಷ್ಟೇ ಹೆಸರು. ಈ ಕಣ್ಣಿಗೆ ನಮ್ಮ ಹೆಸರನ್ನು ಕರೆಯೋದಿಲ್ಲ. ನಮ್ಮ ಕಣ್ಣು ಅಲ್ಲಿ ಹೊರಗೆ ಕಿತ್ತಿಟ್ರೆ ಅದು ಅದಕ್ಕೊಂದು ಯಾರು ಒಂದು ಪ್ರತ್ಯೇಕವಾಗಿ ನಾಮಕರಣ ಮಾಡಿ ಅದನ್ನೇನು ವೈಭವದಿಂದ ವಿಜೃಂಭಣೆ ಮಾಡಿ ಯಾರು ಮಾಡೋದಿಲ್ಲ. ಕಣ್ಣು ಹೊರಗೆ ಕಿತ್ತಿಬಿಟ್ರೆ ಅದು ಶವನೇ ಅದು. ಆದರೆ ಭಗವಂತನ ಕಣ್ಣು ಅದು ದಿವ್ಯ ಚಕ್ಷುಷ. ಅದು ಇದನ್ನ ಪವಿತ್ರವನ್ನಾಗಿ ಮಾಡೋದು. ನಿನ್ನ ಕಣ್ಣೋಟ ಬಿದ್ದು ಇದು ಪವಿತ್ರ ಆಗ್ತದೆ. ನೃಸಿಂಹಾತ್ಮಕ ರೂಪೇಣ ದಿವ್ಯಘ್ರಾಣೆ ಇಂದ್ರಿಯೇಣತು ತದ್ವಸ್ತು ನಿಷ್ಠ ಗಂಧಂ ದಿವ್ಯ ಮಾಜಿಗ್ರ ಚಿನ್ಮಯ. ನೃಸಿಂಹ ರೂಪವಾದಂಥ ಮೂಗಿನಿಂದ ಈ ಗಂಧವನ್ನು ನೀನು ಸ್ವೀಕಾರ ಮಾಡು ಅಂತ ಕೇಳ್ಕೊಳ್ಬೇಕು ಅವನ್ನ. ಭೃಗು ರಾಮಸ್ವರೂಪೇಣ ದಿವ್ಯ ವಾಗೀಂದ್ರಿಯೇಣತು. ದಿವ್ಯವಾದಂಥ ವಾಗೀಂದ್ರಿಯದಿಂದ
ನನ್ನನ್ನು ನೀನು ಸಾಂತ್ವನ ಮಾಡು. ಸಾಂತ್ವಯ ಲಕ್ಷಣಯ ವಾಚ ಭಕ್ತಂ ಮಾಂ ಅನುಕಂಪಯ. ನನಗೆ ಪೂಜೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಅಡುಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ಇಬ್ರು ಮಾಡಿದ್ದೇವೆ ಹೇಗೋ ಮಾಡಿ ಇಟ್ಟಿದ್ದೇವೆ, ಇಬ್ಬರನ್ನು ಸ್ವಲ್ಪ ಪ್ರೀತಿಯಿಂದ ನೋಡಿ ಏನೋ ಮಾಡಿದ್ದೀರಿ ಭಕ್ತರು ಸ್ವೀಕಾರ ಮಾಡ್ತೀನಿ, ಭಾಳ ವಿಚಾರ ಮಾಡಬೇಡಿ, ಶ್ರದ್ಧೆಯನ್ನು ಮಾಡಿದ್ದೀರಲ್ಲೋ ಸಾಕು ಅಂತ ತಿಳ್ಕೊಂಡು ನಮ್ಮನ್ನು ಸಾಂತ್ವಯ ಲಕ್ಷಣಯ ವಾಚ ಮಧುರವಾದ ಮಾತಿನಿಂದ ನಮ್ಮನ್ನು ಸಮಾಧಾನ ಮಾಡು. ಮಹಾಕೂರ್ಮ ಸ್ವರೂಪೇಣ ದಿವ್ಯ ಜಿಷ್ವೇಂದ್ರಿಯೇಣ, ಜಿಷ್ವೇಂದ್ರಿಯ ನಾಲಿಗೆ ಏನಿದೆಯಲ್ಲ ಅದು ಕೂರ್ಮ ಸ್ವರೂಪವಾದದ್ದು ಅಂತೆಲ್ಲ ಹೀಗೆ ವರ್ಣನೆ ಮಾಡ್ತಾರೆ. ಅದನ್ನು ಆಸ್ವಾದನೆ ಮಾಡು ಅಂತ ಪಂಚರಾತ್ರದಲ್ಲಿ ಬರೋ ಶ್ಲೋಕ ಗೊತ್ತಿರಬೇಕು. ಇಷ್ಟೊಂದು 5-4 ಶ್ಲೋಕಗಳನ್ನು ಹೇಳಲಿಕ್ಕೆ ವಿಳಂಬ ಆಗ್ತದೆ. ಅವರವರ ಅನುಕೂಲಕ್ಕೆ ತಕ್ಕಂಥ ಅದನ್ನು ಆ ಸಂದರ್ಭದಲ್ಲಿ ಅನುಸಂಧಾನ ಮಾಡ್ಕೊಳ್ಬೇಕು. ತೃತೀಯೋ ವಾಚಿ ಸಂಸ್ಥಶ್ಚ ಸ್ತ್ರೀರೂಪೋ ಹಯಶೀರ್ಷಕ. ವಾಕ್ನಲ್ಲಿರುವಂಥವನು, ವಾಗೀಂದ್ರಿಯದಲ್ಲಿರುವಂಥವನು ಅವನು ಹಯಗ್ರೀವ ರೂಪ ಅಂತ ಭಗವಂತ, ಸ್ತ್ರೀರೂಪ ಅಂತ ಭಗವಂತ. ನಾಲಿಗೆ ಬೇರೆ, ವಾಗೀಂದ್ರಿಯ ಬೇರೆ. ನಾಲಿಗೆ ಅಂದರೆ ರಸ ಸ್ವೀಕಾರ ಮಾಡಲಿಕ್ಕೆ ಮಾತ್ರ ಇರುವಂಥದ್ದು. ವಾಕ್ ಅನ್ನೋದೊಂದು ಇಂದ್ರಿಯ. ಇಲ್ಲಿ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಅಂತ ಹೀಗೆ ಹೇಳ್ತೀವಿ. ಕರ್ಮೇಂದ್ರಿಯದಲ್ಲಿ ಸೇರಿತ್ತು ವಾಗೀಂದ್ರಿಯ. ಜಿಷ್ವೇಂದ್ರಿಯ ಏನಿದೆ ಅದು ಜ್ಞಾನೇಂದ್ರಿಯದಲ್ಲಿ ಸೇರಿತ್ತು. ಒಂದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ನಾಲಿಗೆ ಅಂತಂದ್ರೆ ನಾಲಿಗೆ ತುದಿ ಏನಿದೆಯಲ್ಲ ಇದು ರಸ ಸ್ವೀಕಾರ ಮಾಡ್ತೀವಿ. ವಾಗೀಂದ್ರಿಯ ಅಂತಂದ್ರೆ ಮಾತುಗಳನ್ನು ಹೇಗೆ ಆಡಬೇಕು ಅಂತ ನಿಯಂತ್ರಿಸೋದು ವಾಗೀಂದ್ರಿಯ. ಅಲ್ಲೇ ಅವೆಲ್ಲ ಸೂಕ್ಷ್ಮವಾದ ಭಾಗಗಳು ಅಷ್ಟೇ. ಅಂತೂ ತ್ರಿಪದಿ ಪಾದ್ಯ, ತ್ರಿಪದಿ ಅಂತ ಕರೀತಾರೆ. 3 ಪಾದವುಳ್ಳದ್ದು ಗಾಯತ್ರಿ. ಆ ಗಾಯತ್ರಿಯ 3 ಪಾದಗಳಲ್ಲಿ ಈ ಹಯಗ್ರೀವ ರೂಪ ಅಂತ ಭಗವಂತ ಇದ್ದಾನೆ. ವಾಕ್ಯದೊಳು ವಾಕ್ನಲ್ಲಿ, ಯಾಕಂದ್ರೆ ಆ ನೈವೇದ್ಯ ಕಾಲದಲ್ಲಿ ಮತ್ತು ಭೋಜನ ಕಾಲದಲ್ಲಿ ಸ್ವಲ್ಪ ಮಾತಾಡ್ಬೇಕಲ್ಲ, ಇನ್ನು ಅದನ್ನ ತಂದು ಹಾಕ್ರಿ ಇದನ್ನ ತಂದು ಹಾಕ್ರಿ ಅಂತ. ಅದರಲ್ಲೆಲ್ಲ ಅಪರಿಮಿತ ಸುಖಪೂರ್ಣ ಸಂತತ ಕೃಪಣರೊಳಗಿದ್ದು ಅಪರಿಮಿತ ಸುಖಪೂರ್ಣ ಅಂತ ಭಗವಂತ ಅಲ್ಲಿದ್ದಾನೆ. ತ್ರಿಪದಿ ಅಂದ್ರೆ ಗಾಯತ್ರಿನೂ ಹೌದು, ತ್ರಿಪದಿ ಅಂದ್ರೆ ವೇದನೂ ಹೌದು. ಅಥರ್ವ ವೇದವನ್ನು ಬಿಟ್ಬಿಡ್ಬೇಕು ಅಂದ್ರೆ ಅದರ ಅರ್ಥ ಏನಂತಂದ್ರೆ ವೇದವನ್ನ ತ್ರೈ ಅಂತ ಕರೀತಾರೆ. ಕಾರಣ ಏನು? ಪದ್ಯ ರೂಪವಾದದ್ದು ಋಗ್ವೇದ, ಗದ್ಯ ರೂಪವಾದ ಯಜುರ್ವೇದ, ಮತ್ತೆ ಸಂಗೀತ ರೂಪವಾದದ್ದು ಉಭಯ ಮಿಶ್ರವಾದದ್ದು ಬಹುತೇಕ ಈ ಸಾಮವೇದ ಮತ್ತು ಅಥರ್ವವೇದ ಎರಡೂ ಕೂಡ. ಈಗ ಎರಡನ್ನೂ ಹೇಳ್ತಾರೆ. ಅಥರ್ವವೇದವನ್ನು ಅದೆಲ್ಲ ಸೇರಿಸ್ಕೊಂಡೇ ಹೇಳಿದ್ದು ಅಂತ ಅವರ ಅಭಿಪ್ರಾಯ. ಅದಕ್ಕಾಗಿ ತ್ರೈ ಅಂದ್ರೆ ವೇದ, ತ್ರಿಪದಿ ಅಂತಂದ್ರೆ ಗಾಯತ್ರಿ. ಹೀಗೆ ಕೃಪಣರು ಇವ್ರಿಗೇನು ನೈವೇದ್ಯ ಮಾಡ್ಲಿಕ್ಕೆ ಹೋಗ್ತದೆ, ಇವ್ರಿಗೇನು ಅಡುಗೆ ಮಾಡ್ಲಿಕ್ಕೆ ಹೋಗ್ತದೆ, ಇವ್ರೇನು ಪೂಜೆ ಮಾಡ್ಯಾರು, ಇವ್ರೇನು ತಿಂದಾರೇನು ಕೊನೆಗೆ ಪೂಜೆ ಮಾಡೋದು, ಮಡಿಯಿಂದ ಪೂಜೆ ಮಾಡೋದು, ಮಡಿಯಿಂದ ನೈವೇದ್ಯ ಮಾಡೋದು ಆ ಕಡೆಗೆ ಇರಲಿ, ಬೇರೆ ಯಾರೋ ಮಾಡಿಕೊಟ್ಟರು ತಿನ್ಲಿಕ್ಕಾರು ಬರ್ತದೆ ಇವರಿಗೆ, ಭಗವಂತನ ರೂಪದ ಸಹಕಾರ ಇಲ್ಲದೆ. ಅದಕ್ಕೆ ಇವರು ಕೃಪಣರೋಳು ಅಂತ ದಾಸರು ಅಂತ ವ್ಯಕ್ತಿಗಳನ್ನು ಎಚ್ಚರಿಸಿದ್ದಾರೆ ಅಂತ ತಿಳ್ಕೊಳ್ಬೇಕು. ಇದ್ದು ಅವರವರಿಗೆ ಬೇಕಾದದನ್ನೆಲ್ಲ ಉಣಿಸ್ತಾನೆ, ತಾನು ಉಂಡು ಅವರಿಗೆ ಉಣಿಸ್ತಾನೆ ಅಂತ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಅಲ್ಲಿಗೆ ಭೋಜನ ರಸ ವಿಭಾಗ ಸಂಧಿಯಲ್ಲಿ 7ನೇ ಶ್ಲೋಕ ಅದು 83ನೇ ಪದ್ಯ ಒಟ್ಟಾರೆ ಹರಿಕಥಾಮೃತಸಾರದ್ದು. ಅದರ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.